ಎಲ್ಲರೂ ನಿಂತ್ಕೋಣ. ಅದಕ್ಕೆ ನಾನು ಕೀರ್ತನೆ 3ಕ್ಕೆ ತಿಳಿಸ್ಕೋಣ ಪ್ರಿಯರೇ. ಎವ್ರಿಯನ್ ಸ್ಟ್ಯಾಂಡರ್ಡ್ and take your Bibles to Psalms 100. ಕೀರ್ತನೆಗಳು 100. ನಾವೆಲ್ಲರೂ ಒಟ್ಟಾಗಿ ಯೋಚನೆಗಳನ್ನು ಓದಿಕೊಳ್ಳೋಣ. ಎವ್ರಿವನ್ ರೀಡ್ ಟುಗೆದರ್ ದಿಸ್ ವರ್ಸಸ್. ನಾವು ಅರ್ಥ ಮಾಡಿಕೊಂಡವರಾಗಿ ಈ ವಚನಗಳು ದೇವರನ್ನ ಕೊಂಡಾಡುವಂತ ವಚನಗಳು. ನಾವು ಈ ವಚನ ಓದಿದ ನಂತರ ನಾವು ಹಾಡುಗಳ ಮೂಲಕವಾಗಿ, ನಾವು ಬಾಯಿಯ ಒಂದು ಮಾತುಗಳ ಮೂಲಕವಾಗಿ ದೇವರಿಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ಇದನ್ನು ಅರ್ಥ ಮಾಡಿಕೊಂಡವರಾಗಿ ನಾವು ಈ ವಾಕ್ಯಗಳನ್ನ ಓದಿಕೊಳ್ಳೋಣ. ಕೀರ್ತನೆ 101ನೇ ವಚನ ಓದಲು ಪ್ರಾರಂಭಿಸಿ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನ ಸಂತೋಷದಿಂದ ಸ್ತುತಿಸಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಮಾಡಿದವರು ಮಾತ್ರವೇ ನಾವು ಮಾಡಿದವರು ಆತನನ್ನು ಪಾಲಿಸುತ್ತಿದ್ದೇವೆ. ಯೇಸು ಕ್ರಿಸ್ತನು ನಮಗೆ ಆತನ ಕೃಪೆಯನ್ನು ಕೊಟ್ಟು ಇಷ್ಟು ದಿನಗಳು ನಡೆಸ್ಕೊಂಡು ಬಂದಿದ್ದಾನೆ. ಈಗ ನಾವು ಆತನ ಸಂವಿಧಾನ, ಆತನ ಕೃಪೆಯನ್ನು ನಡೆಸುವವರಾಗಿ, ಆತನ ಮಾಡಿದ ಉಪಕಾರ ನಡೆಸುವವರಾಗಿ, ಆತನ ಸಂವಿಧಾನ ನಮ್ಮನ್ನು ತಗ್ಗಿಸಿಕೊಂಡವರಾಗಿ, ಲೆಟ್ ಅಸ್ ಲಿವ್ ಜೀಸಸ್ ಇನ್ ದ ಮಿಡ್ಸ್ ಆಫ್ ಅಸ್. ನಾವು ಬಂದಾಗ ಆತನ ನಾವು ಮೇಲೆ ಕೆತ್ತುವಂತ ಮಕ್ಕಳಾಗಿದ್ದೇವೆ. ನಮ್ಮನೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಆರಾಧನೆಯನ್ನ ಪ್ರಾರಂಭ ಮಾಡಿಕೊಳ್ಳೋಣ. ಸರ್ವೋತ್ತಮನೇ, ಸರ್ವಬಲವನೇ, ಸರ್ವ ಅಧಿಕಾರವುಳ್ಳ ದೇವನೇ, ಅಪ್ಪ ಈ ಒಂದು ಬೆಳಿಗ್ಗೆ ಜಾವಕ್ಕಾಗಿದೆ ಸ್ತೋತ್ರ ಉಂಟಾಗಲಿ. ಈ ಒಂದು ಆರಾಧನೆಯಲ್ಲಿ ನಾವು ಕೂಡಿ ಬರುವಂತೆ ನೀವು ಕಾರ್ಯ ಮಾಡಿದ್ದೀರಿ ರಾಜ. ಏಸಪ್ಪ, ನೀವು ಕರೆಯದ ಹೊರತು ನಾವು ಯಾರು ಬರಲು ಸಾಧ್ಯವಿಲ್ಲ. ನಾವು ನಿನ್ನನ್ನು ಹುಡುಕಲಿಲ್ಲ, ನಮ್ಮನ್ನಾದ್ರೂ ಹುಡುಕಿಕೊಂಡು ಬಂದಿರುವ ಅಪ್ಪ ಈ ಒಂದು ಸಮಯದಲ್ಲಿ ಕರ್ತನೆ ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಳ್ಳಿ ಕರ್ತನೆ. ನಾವು ಆಡುವ ಹಾಡುಗಳ ಮೂಲಕ ಮಹಿಮೆ ಹೊಂದಿಕೊಳ್ಳುವಂತೆ, ನಾವು ಸ್ತೋತ್ರ ಮಾಡುವಾಗ ನೀನು ಮಹಿಮೆ ಹೊಂದಿಕೊಳ್ಳುವಂತೆ. ಹೌದು ರಾಜ, ನಾವು ಕಾರ್ಯಗಳನ್ನು ದಶಭಾಗ ಕೊಡುವಾಗ ನೀವು ಮಹಿಮೆ ಹೊಂದಿಕೊಳ್ಳುವಂತೆ. ಏಸಪ್ಪ, ವಾಕ್ಯಗಳ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳುವಂತೆ. ಅಪ್ಪ ನಿನ್ನ ಒಂದು ಕರ್ತನೆ ಭೋಜನದಲ್ಲಿ ನಾವು ಪಾಲ್ಗೊಳ್ಳುವಾಗ ನಿನ್ನ ಮಹಿಮೆ ಆಗುವಂತೆ. ಏಸಪ್ಪ, ಎಲ್ಲ ಕಾರ್ಯಗಳನ್ನ ತಗ್ಗಿಸಿ ನೀವು ಒಪ್ಪಿಸಿಕೊಳ್ಳುತ್ತೇನೆ. ನೀನೇ ನಿನ್ನ ಮಕ್ಕಳ ಮಧ್ಯದಲ್ಲಿ ಮಹಿಮೆ ಹೊಂದಿಕೊಂಡವರಾಗಿ ಸೋತ ಸಿಂಹಾಸನದಲ್ಲಿ ಕರ್ತನ ಹಸಿರ ಗುಣನಾಗುವಂತೆ ಏಸಪ್ಪ ನೀನೇ ಕರ್ತನೆ ನಿನ್ನ ಮಕ್ಕಳ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಆಮೆನ್. Dear
ಮುತ್ತುಗಳಂತಿದ್ದ ನಮ್ಮ ಮೇಲೆ ಆತನ ಕೃಪೆಯನ್ನು ತೋರಿಸಿ ನಮ್ಮನ್ನು ಆರಿಸಿಕೊಂಡು ರಾಜಾದಿ ರಾಜನನ್ನು ಸ್ತುತಿಸಲು ಇಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ನಾವು ಈ ಒಂದು ಸಮಯದಲ್ಲಿ ಸ್ತುತಿ ಸ್ತೋತ್ರಗಳೊಂದಿಗೆ ಆತನೊಳಗೆ ಬರುವ ಹಾಗೆ ನಾವು ಬಾಯಿಗಳನ್ನು ತೆರೆದು ಕರ್ತನೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಇಡೀ ವಾರದಲ್ಲಿ ನೀನು ಕರ್ತನೆ ಕಾಪಾಡಿಕೊಳ್ಳುವುದನ್ನು ನೆನೆಸಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಎಂದು ನಿಮ್ಮ ರಕ್ಷಣೆಗಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಸ್ತೋತ್ರ ಕರ್ತನೆ. ಕರ್ತನೆ ನೀನು ಕರ್ತನೆ ಜ್ಞಾನವಂತರನ್ನು ಕರ್ತನೆ ಅವಮಾನಪಡಿಸುವ ಹಾಗೆ ಅಜ್ಞಾನವಂತರಾದ ನಮ್ಮನ್ನು ನೀನು ಆರಿಸಿಕೊಂಡಿದ್ದೆ. ಬಲವುಳ್ಳವರನ್ನು ಅವಮಾನಪಡಿಸುವುದಕ್ಕಾಗಿ ಬಲಹೀನರಾದ ನಮ್ಮನ್ನು ಆರಿಸಿಕೊಂಡಿದ್ದೆ. ನಮ್ಮ ಚಿಕ್ಕ ಹೃದಯದಿಂದ ಕರ್ತನೆ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ರಾಜ ನೀನೊಬ್ಬನೇ ಸ್ತುತಿಗೆ ಯೋಗ್ಯನು. ನಮ್ಮನ್ನು ಆರಿಸಿಕೊಳ್ಳುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಪ್ಪಾದ ಮಾರ್ಗದಲ್ಲಿ ನಾವು ಹೋಗದ ಹಾಗೆ ನಿನ್ನ ಕೃಪೆಯು ನಮ್ಮನ್ನು ತಡೆದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆಯನ್ನು ಕೊಟ್ಟಿರುವಂತಹ ಉಸಿರಿಗಾಗಿ, ನೀನು ಕೊಟ್ಟಿರುವಂತಹ ಸಭೆಗಾಗಿ, ನೀನು ಕೊಟ್ಟಿರುವಂತಹ ಕುಟುಂಬಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಬಲ ಪ್ರೀತಿಗಳು ಕರ್ತನೆ ಅಪಾರವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ತೋತ್ರ. ಹೌದು ಪ್ರಿಯರೇ, ನಮ್ಮ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ. ಆತನನ್ನು ಎಷ್ಟು ಸ್ತುತಿಸಿದರೂ ಸಾಲದು. ನಮ್ಮ ಚಿಕ್ಕ ಹೃದಯದಿಂದ ಆತನನ್ನು ಸ್ತುತಿಸಲು ನಮಗೆ ಸಾಧ್ಯವಿಲ್ಲ. ನಾವು ನಮ್ಮ ಜೀವನ ಬಿಡಿ ಆತನನ್ನು ಸ್ತುತಿಸಬೇಕಾಗಿದೆ. ಕೀರ್ತನೆಗಾರನು ಆತನ ಒಂದು ಕೈ ಕೆಲಸವನ್ನು ವರ್ಣಿಸುತ್ತಾ ಹೀಗೆ ಹೇಳುತ್ತಾನೆ, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಏಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟವಾಗಿ ಇಟ್ಟಿ, ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಹೌದು, ನಮಗೆ ಮಾನವನ್ನು ಪ್ರಭಾವವನ್ನು ಕೊಟ್ಟು ನಾವು ಯೋಚಿಸಲಾಗದಷ್ಟು, ನಾವು ನಮ್ಮ ತಲೆಯಲ್ಲಿ ನಿಲುಕದಷ್ಟು ಒಂದು ಮಹತ್ ಕಾರ್ಯಗಳನ್ನು ಕರ್ತನು ನಮಗೋಸ್ಕರ ಮಾಡಿದ್ದಾನೆ. ಅಂತ ದೇವರನ್ನು ನಾವು ಈ ಒಂದು ಸಮಯದಲ್ಲಿ ಆರಾಧಿಸುವ ಹಾಗೆ ನಾವೆಲ್ಲರೂ ಕುಳಿತುಕೊಂಡು ಕರ್ತನು ನಮಗೆ ಮಾಡಿದಂತ ಮೇಲನ್ನು, ಆತನ ಕೃಪೆಯನ್ನು ನಾವು ಗ್ರಹಿಸುವವರಾಗಿ ಎಣಿಸಲು ಆಗದಷ್ಟು ಮೇಲನ್ನು ಎಂಬ ಹಾಡಿನಿಂದ ಆತನನ್ನು ಸಂತೋಷವಾಗಿ ಆರಾಧಿಸೋಣ. Thank you.
ದೇವನಾಗಿದ್ದಾನೆ. ಯೆಹೋವನು ಕುಗ್ಗಿ ಹೋಗಿದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡುವರು. ಯಾಕೆಂದರೆ ನಿನ್ನ ಮೊರೆ ಹೊಕ್ಕವರನ್ನು ನೀನು ಕೈ ಬಿಡುವುದಿಲ್ಲ. ಚಿಯೋನಿನಲ್ಲಿ ವಾಸಿಸುವ ಯೆಹೋವನನ್ನು ಕೀರ್ತಿಸಿರಿ. ಆತನ ಮಹತ್ ಕಾರ್ಯಗಳನ್ನು ಜನಾಂಗಗಳಲ್ಲಿ ಪ್ರಕಟಿಸಿರಿ. ಆತನು ಕುಗ್ಗಿದವರ ಮೊರೆಯನ್ನು ಮರೆಯದೆ ಪ್ರಾಣಾಪಾಯಕ್ಕೆ ಮೊಯಿ ತೀರಿಸುವನಾಗಿ ಅವರನ್ನು ಜ್ಞಾಪಕ ಮಾಡಿಕೊಂಡನು. ಹೌದು ಪ್ರಿಯರೇ, ನಮ್ಮ ವಿರುದ್ಧವಾಗಿ ನಾವು ಯಾರ ಮೇಲೂ ನಾವು ಯುದ್ಧಕ್ಕೆ ಹೋಗುವುದು ಬೇಕಾಗಿಲ್ಲ. ನಾವು ಬರೀ ಸೈತಾನನ ವಿರುದ್ಧ ಯುದ್ಧಕ್ಕೆ ಹೋಗುವುದಾದರೆ ಕರ್ತನು ನಮ್ಮ ಜೊತೆ ಇದ್ದು ನಮ್ಮ ವೈರಿಗಳನ್ನು ನಮ್ಮ ಕಾಲ ಕೆಳಗೆ ಮಾಡುವಂತ ದೇವನಾಗಿದ್ದಾನೆ. ನಮಗೋಸ್ಕರ ಇರುವಂತ ದೇವನನ್ನು, ಆತನು ಕುಗ್ಗಿದವರಾದ ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡುವಂತ ದೇವನಾಗಿರುವ ಆತನನ್ನು ನಾವು ಆರಾಧಿಸುವ ಹಾಗೆ ನನಗಾಗಿ ಯುದ್ಧವ ಮಾಡುವ ಕರ್ತನು ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ.
ಕೀರ್ತನೆಗಾರನು ಹೇಳುತ್ತಾನೆ, ದುಷ್ಟರಿಗೆ ವಿರುದ್ಧವಾಗಿ ನನಗೋಸ್ಕರ ಏಳುವವರು ಯಾರು? ಕೆಡುಕರಿಗೆ ವಿರುದ್ಧವಾಗಿ ನನಗೋಸ್ಕರ ಎದ್ದು ನಿಲ್ಲುವವರು ಯಾರು? ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೆನು. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು. ಹೌದು, ನಮ್ಮಲ್ಲಿ ಅನೇಕ ಚಿಂತೆಗಳಿದ್ದರೂ ದೇವರು ನಮ್ಮನ್ನು ಕೈ ಬಿಡದೆ ನಾವು ತಲೆ ತಗ್ಗಿಸಿದ ಸ್ಥಳದಲ್ಲಿ ಆತನು ನಮ್ಮನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುವಂತ ದೇವನಾಗಿದ್ದಾನೆ. ನಾವು ದಾರಿ ತಪ್ಪಿ ಹೋಗುವಾಗ ಕರ್ತನು ನಮ್ಮ ಜೊತೆಗಿದ್ದು ನಮ್ಮನ್ನು ಸರಿ ಮಾಡುವ ತಂದೆಯಾಗಿದ್ದಾನೆ. ಇಂಥ ದೇವನನ್ನು ನಾವು ಕೊಂಡಾಡುವ ಹಾಗೆ ನನ್ನ ಬಿಟ್ಟುಕೊಡದಾತನೇ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. You're
ನಾವು ನೋಡುವಾಗ ಯೇಸುವಿನಷ್ಟು ನಮ್ಮನ್ನು ಪ್ರೀತಿಸಲು ಯಾರೂ ಇಲ್ಲ ಪ್ರಿಯರೇ. ಆತನು ಒಂದು ಒಳ್ಳೆಯ ತಂದೆಯಾಗಿ ನಮ್ಮ ಎಲ್ಲಾ ಅಗತ್ಯತೆಗಳನ್ನು ಪೂರೈಸುವಂತ ದೇವನಾಗಿದ್ದಾನೆ. ಆತನ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸಲು ಒಬ್ಬರಿಗೂ ಸಾಧ್ಯವಿಲ್ಲ, ಏಕೆಂದರೆ ನಾವು ಕೇವಲ ಮನುಷ್ಯ ಮಾತ್ರದವರಾಗಿದ್ದೇವೆ. ಆತನು ಉನ್ನತನು, ಮಹೋನ್ನತನು, ಮಹಿಮೆಯ ಅರಸನು ಆಗಿದ್ದಾನೆ ಪ್ರಿಯರೇ. ಅಂತ ದೇವರನ್ನು ನಾವು ಗೌರವಿಸುವ ಹಾಗೆ ನಾವೆಲ್ಲರೂ ಒಂದು ಸಮಯದಲ್ಲಿ ಎದ್ದು ನಿಂತು ಸರ್ವದಲ್ಲೂ ಉನ್ನತನೇ ಎಂಬ ನಮ್ಮ ತಂದೆಯಾದ ದೇವರನ್ನು ನಾವು ಘನಪಡಿಸೋಣ. Salvador,
ಆಗುವುದು. ಎಲ್ಲರೂ ಯೇಸುವನ್ನೇ ರಾಜನೆಂದು ಅವರು ಕೊಂಡಾಡುವರು. ಹೌದು ಕರ್ತನೆ, ನೀನು ಉನ್ನತನಾಗಿದ್ದಿ. ನೀನು ಕರ್ತನೆ ನಿನ್ನ ಸಭೆಯಾದ ನಮಗೋಸ್ಕರ ಕರ್ತನೆ ನಮ್ಮನ್ನು ಕರ್ತನೆ ಮೊದಲಾಗಿದ್ದ ರೀತಿಯಲ್ಲಿ ಕರೆದೊಯ್ಯಲು ಮತ್ತೆ ಬರುವಂತ ದೇವನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ತಂದೆ ಆ ದೇವರೇ ಕರ್ತನೆ, ನಮ್ಮ ಹೃದಯಗಳು ಕರ್ತನೆ ನಿರ್ಮಲವಾಗಿರುವ ಹಾಗೆ ಕರ್ತನೆ, ಏಕೆಂದರೆ ಕರ್ತನೆ ನಮ್ಮ ವಾಕ್ಯದಲ್ಲಿ ಹೇಳುವ ಹಾಗೆ ನಿರ್ಮಲ ಚಿತ್ತದ ಧನ್ಯರು ಅವರು ದೇವರನ್ನು ಕಾಣುವರು ಎಂದು ಹೇಳಿದೆಯಲ್ಲ ಕರ್ತನೆ. ನಾವು ಇಲ್ಲಿರುವ ಪ್ರತಿಯೊಬ್ಬೊಬ್ಬರು ನಿನ್ನನ್ನು ಕಾಣಬೇಕು ರಾಜ. ನೀನು ಬರುವಂತ ದಿನದಲ್ಲಿ ನಾವು ನಿರ್ಮಲರಾಗಿ ಕರ್ತನೆ ಶುದ್ಧರಾಗಿ ನಮ್ಮ ವಸ್ತ್ರಗಳನ್ನು ರಕ್ಷಣೆ ಎಂಬ ವಸ್ತ್ರವನ್ನು ನಾವು ಕಾಪಾಡಿಕೊಂಡು ನಿನ್ನನ್ನು ದೃಷ್ಟಿಸಿ ನೋಡುವ ಹಾಗೆ ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳು. ಹೌದು ಕರ್ತನೆ, ಒಂದು ಸಮಯದಲ್ಲಿ ನಮ್ಮನ್ನು ಪರಿಶೋಧಿಸು. ನಮ್ಮ ಸಭೆಯಾಗಿ ಕರ್ತನೆ ನಮ್ಮಲ್ಲಿರುವ ಪಾಪಗಳನ್ನು ನೀನು ತೆಗೆದು ಹಾಕು ರಾಜ. ವೈಯಕ್ತಿಕವಾಗಿ ನಮ್ಮ ಪಾಪಗಳನ್ನು ತೆಗೆದು ಹಾಕು. ನಿನ್ನ ಸನ್ನಿಧಾನದಲ್ಲಿ ಸೇರುವ ಹಾಗೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡು. ನಮ್ಮ ಹೃದಯಗಳನ್ನು ಅರ್ಪಿಸಿಕೊಂಡು ನಾವು ದೇವರಿಗೆ ಹರಿಕೆ ಮಾಡಿ ಹಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಕರ್ತನೆ. ಬರುವ ಎಲ್ಲಾ ಕಾರ್ಯಗಳನ್ನು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ ಕರ್ತನೆ. ನಮ್ಮ ಹೃದಯದಲ್ಲಿ ಮಾತಾಡಿ ಕರ್ತನೆ, ನಿನಗೋಸ್ಕರ ನಾವು ಇನ್ನು ಹೆಚ್ಚಾಗಿ ಬೆಳೆಯುವ ಹಾಗೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಎಲ್ಲವನ್ನು ನಿನಗೆ ಸಮರ್ಪಿಸುತ್ತೇವೆ ತಂದೆಯೇ. ನಾವು ನಿಂತಿರುವಂತೆ ನಾವು ನಿಂತಿರೋಣ. ಒಂದು ದಶಲೋಕ ಬರೆದ ಪತ್ರಿಕೆ 5ನೇ ಅಧ್ಯಾಯ ತಿಳಿಸ್ಕೊಂಡು ಪ್ರಿಯರೇ. As we are standing, let's turn our Bible to 1 Thessalonians chapter 5, 14 and 15. 14 ಮತ್ತು 15ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together 1 Thessalonians chapter 5, 14 and 15. ಒಂದು ಥೆಸಲೋನಿಕರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14 ಮತ್ತು 15ನೇ ವಚನ. ಸತ್ಯವೇದಗಳೆರಡು ದಯವಿಟ್ಟು ಸತ್ಯವೇದಗಳನ್ನ ಈ ಬಾಗಿಲು ತಿಳಿಸ್ಕೊಳ್ಳಿ, ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ.
ಸಹೋದರರೇ, ಅಕ್ರಮವಾಗಿ ನಡೆಯುವುದೇ ಎಂದು ಹೇಳಿರಿ. ಮನಬಂದಿದವರನ್ನು ಧೈರ್ಯಪಡಿಸಿರಿ. ಅವರಿಗೆ ಆಧಾರವಾಗಿರಿ. ಎಲ್ಲರನ್ನೂ ಯಾರು ಅಪಹಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಕೊಡುತ್ತವನ್ನು ಮಾಡಿಕೊಂಡು ದೇವರು ತಾನೇ ವಾಕ್ಯಾನುಸಾರ ನಮ್ಮನ್ನು ಆಶೀರ್ವದಿಸಿ ಅದರ ನಡವಳಿಕೆ ಬಲ ಕೊಡಿ. ಎದ್ದು ಕುಳಿತುಕೊಳ್ಳುವಾಗ ಸಂದೇಶಕ್ಕೆ ಹೋಗ್ತಾರೆ, ಕಾಣಿಕೆ ತೆಗೆಯೋ ಸರಿ. ನಮಗಾಗಿ ಜೀವ ಕೊಟ್ಟು ನಮ್ಮನ್ನು ರಕ್ಷಿಸಿದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾವು ಸ್ವಾಗತ ಮಾಡುವರಾಗಿದ್ದೇವೆ. ಯಾವ ತಿಂಗಳು ಬಂದಿದ್ದೇವೆ? ಮಾರ್ಚ್ ತಿಂಗಳಲ್ಲಿ ಈ ವಾರದಲ್ಲಿ ಯಾರಿಗೆಲ್ಲ ಜನ್ಮದಿನ ಇದೆಯೋ, ಮದುವೆ ದಿನಗಳಿವೆ, ದಯವಿಟ್ಟು ನಿಂತ್ಕೊಂಡು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. Anyone has a birthday and many anniversaries, please stand up and say please. ಜಶ್ವಂತ, ನಿಮ್ಮ ಮೊಮ್ಮಗಳು ಪುನೀತ್, ಯಾರು ಮರಿಯ ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನೆ, ಸರ್ವೋತ್ತಮನೆ, ಸರ್ವಬಲವೇ, ಅಪಾವಿತನೆ, ಒಂದು ಸಮಯಕ್ಕಾಗಿ ಸ್ತೋತ್ರವಾಗಲಿ. ದೇವಾನು ವಿಶೇಷವಾದ ಸಮಯದಲ್ಲಿ ನನ್ನ ಮುಂದೆ ತಲೆಬಾಗಿ ನಿಂತಿರುವಂತಹ ನಿನ್ನ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಅವರಿಗೆ ಸಂಬಂಧಪಟ್ಟಂತ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ರಾಜ ಅಪ್ಪ ಜಾಣ ಅವರ ತಾಯಿನಿಗೆ ಒಪ್ಪಿಸಿಕೊಡ್ತೇನೆ. ಸಗಾಯ ಮೇರೆಗೆ ಬೇಕಾಂತ ಬಲವನ್ನು ಕೊಡು. ಈ ವಯಸ್ಸಾದ ಕಾಲದಲ್ಲಿ ಬೇಕಾಂತ ನಿನ್ನ ಕೃಪೆಯನ್ನು ಕೊಡು. ರಾಜ ಈ ಒಂದು ವರ್ಷದಲ್ಲಿ ಆ ಮಗುವಿಗೆ ಹೆಚ್ಚಾಗಿ ಅಪ್ಪ ನಿನ್ನಿಂದ ಬಲಗೊಳ್ಳುವಂತೆ ನಿನ್ನ ಆತ್ಮೆಯನ್ನು ತುಂಬಿಸಿ ನಾಮಗ ಮಹಿಮೆಗೋಸ್ಕರವಾಗಿ ಆ ಮಗ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅದೇ ತಾಯಿ ರಾಜ, ಹೌದು ರಾಜ, ಜಸ್ವಂತನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನಿಗೆ ಬೇಕಾಂತ ನಿನ್ನ ಕೃಪೆಗಳು ವಿಶೇಷವಾಗಿ ನಿನ್ನ ರಕ್ಷಣಾ ಮಾರ್ಗ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಎಷ್ಟು ವರ್ಷಗಳು ಆ ಮಗನ ಕರ್ತನೆ ನಿನ್ನ ವಾಕ್ಯ ಕೇಳಿದಾನಲ್ಲ ಕರ್ತನೆ, ಅವರ ತಾಯಿಯ ಪ್ರಾರ್ಥನೆ ಕೇಳಿ ಆ ಮಗು ನಿನ್ನ ಮಗನಾಗಿ ಮಾರ್ಪಡುವಂತೆ ಕಾರ್ಯ ಮಾಡಿ
ಅದೇ ಕರ್ತನೆ ಹೌದು ರಾಜ, ರೋಜೆ ಅವರ ಏಸಪ್ಪ ಅವರ ಅಳಿಯನಿಗೆ ಒಪ್ಪಿಸಿಕೊಳ್ತೇನೆ. ಪುನೀತ್ ಮಗನ ಮುಟ್ಟು ರಾಜ, ನಿನ್ನ ಮಗನಾಗಿ ಮಾರ್ಪಡಿಸಿಕೋ ಏಸಪ್ಪ. ಹೌದು ರಾಜ, ಎಲ್ಲದಕ್ಕಿಂತ ಕರ್ತನೆ ಬೆಳೆಯುಳ್ಳಂತ ಒಂದು ಗಿಫ್ಟ್ ಅಲ್ಲ ನಿನ್ನ ರಕ್ಷಣೆ ತಾನೇ ಏಸಪ್ಪ. ಆ ಮಗ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು, ನಿನ್ನ ಆತ್ಮ ತುಂಬಿಸಿ ನಡೆಸಿಕೊಡು ಅಪ್ಪ. ಜಾನಕಿ ಅವರ ಮೊಮ್ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಚಿಕ್ಕ ಮಗುನ ಆಶೀರ್ವದಿಸಪ್ಪ ದೇವಾ. ಮಗು ನಿನ್ನ ಮಗುವಾಗಿ ಬೆಳೆಯುವಂತೆ ಒಳ್ಳೆ ಆರೋಗ್ಯ ತುಂಬಿಸು. ಮಗು ಬೇಕಾದಂತ ನಿನ್ನ ಒಂದು ಕರ್ತನೆ ಹೌದು ರಾಜ, ಪರಲೋಕದ ಜ್ಞಾನ ಕೊಟ್ಟು ಬಲ ಕೊಟ್ಟು ಈ ಚಿಕ್ಕ ವಯಸ್ಸಿನಿಂದಲೇ ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನ ಮಗುವಾಗುವಂತೆ ಕರ್ತನೆ ಮಾರ್ಪಡಿಸಬೇಕು ಒಪ್ಪಿಸಿಕೊಡುತ್ತೇನೆ ದೇವಾ. ಅದೇ ಕರ್ತನೆ ಈ ಒಂದು ಕಾಣಿಗಾಣ ದಶಭಾಗ ನೀವು ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ ಇದನ್ನು ಆಶೀರ್ವದಿಸು, ನಿನ್ನ ಮೈಲಿಗೋಸ್ಕರವಾಗಿ ತೆಗೆಸಲ್ಪಡುವಂತೆ ಕಾರ್ಯಗಳನ್ನ ಮಾಡು. ಅದೇ ತಾಯಿ ಪರಿಶುದ್ಧ ದೇವನೇ ಕೊಟ್ಟಿರುವಂತ ನಾವೆಲ್ಲರೂ ಕರ್ತನೆ ನಿನ್ನಿಂದ ಕರ್ತನ ಆಶೀರ್ವಾದ ಹೊಂದಿಕೊಂಡವರಾಗಿ ನಿನ್ನಿಂದ ಬೇಕಾದಂತ ಎಲ್ಲ ಅವಧಿ ಸ್ವಲ್ಪ ಅಗತ್ಯಗಳಿಗೆ ಬೇಕಾದಂತ ಎಲ್ಲವಾದ ಕರ್ತನೆ ಹೌದು ರಾಜ ಆಶೀರ್ವಾದ ಹೊಂದಿಕೊಳ್ಳುವಂತೆ ಪೂರೈಸಿಕೊಳ್ಳುವಂತೆ ನೀನೇ ಕಾರ್ಯ ಮಾಡಬೇಕೆಂದು ನಿನ್ನ ಒಂದು ನಾಮದಲ್ಲಿ ಕರ್ತನೆ ಎಲ್ಲ ಪ್ರಾರ್ಥನೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿರುತ್ತೇನೆ. ಈಗ ನಾನು ಲಾಸ್ಟ್ ವೀಕ್ ನಿಮ್ಗೆ ಹೇಳಿದೆ ಅನೌನ್ಸ್ಮೆಂಟ್ ಬೇರೆ ತರ ಮಾಡ್ತೀವಿ ಅಂತ. ಏನ್ ಮಾಡ್ತೀವಿ ಅಂದ್ವಿ? ದಯವಿಟ್ಟು ಸ್ಲೈಡ್ ನೋಡಿ. ಈ ವಾರದಲ್ಲಿ ನಾವು ಹೊಸ ತಿಂಗಳನ್ನ ಮೊದಲನೆಯ ವಾರಕ್ಕೆ ಬಂದಿದ್ದೇವೆ. ಮೊದಲನೇ ವಾರದ ಸೋಮವಾರ, ಮಂಗಳವಾರ, ಬುಧವಾರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೋಸ್ಕರ 6:30ಗೆ ದಯವಿಟ್ಟು ನೀವು 2nd, 3rd, 4th ಪ್ರಾರ್ಥನೆಗಾಗಿ ಬರಬೇಕಂತ ನಾನು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ಳುವುದಾಗಿತ್ತು. ನೆಕ್ಸ್ಟ್ ವೀಕು ನಾವು ವುಮೆನ್ಸ್ ಫೆಲೋಶಿಪ್ ಮಾಡ್ತೀವಿ, ಯಾಕಂದ್ರೆ ಅದು 2ನೇ ಭಾನುವಾರ. ಆ ದಿನ ಒಂದು ವಿಶೇಷವಾದ ದಿನವಾಗಿದೆ. ಏನ್ ಗೊತ್ತಾ? ಏನ್ ಹೇಳಿ, ಹೆಂಗಸರು ಹೇಳ್ಬೇಕು, ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳೆಯ ದಿನ ಅಲ್ವಾ? ಅದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಇಂಟರ್ನ್ಯಾಷನಲ್ ಆಗಿ ಅವ್ರು ಮಾಡ್ತಾರೆ, ನಾವು ನ್ಯಾಷನಲ್ ಆಗಿ ಮಾಡೋದು ಬೇಡ ಅಲ್ವಾ? ಇಂಟರ್ನ್ಯಾಷನಲ್ ಎಲ್ಲ ಹೆಂಗಸರಿಯ ಒಂದು ದಿನವಾಗಿ ಆ ದಿನ ಅವರು ಆಚರಿಸುವವರಾಗಿದ್ದಾರೆ. ಅದಕ್ಕಾಗಿ ನಾವು ಸಹ ಆ ದಿನ ಒಂದು ವಿಶೇಷ ದಿನವಾಗಿ ಆಚರಿಸಬೇಕಂತ ಅನ್ಕೊಂತಾ ಇದ್ದೇವೆ. ಗಾಡ್ ವಿಲ್ಲಿಂಗ್, ದೇವರ ಚಿತ್ತವಾದ್ರೆ ದೇವರು ತಾನೇ ಆ ದಿನದಲ್ಲಿ ನಮ್ಮನ್ನ ಎಲ್ಲ ಒಂದು ಮಹಿಳೆಯರಿಗೋಸ್ಕರವಾಗಿ ವಿಶೇಷವಾದ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಇಲ್ಲದೇ ಇದ್ರೂ ಸಹ ನಾವೇನ್ ಮಾಡ್ತೇವೆ, ಮಹಿಳೆಯರಾಗಿ ಸೇರಿ ಬರುವವರಾಗಿದ್ದೇವೆ. ದಯವಿಟ್ಟು ಆ ದಿನ ಆರಾಧನೆ ಆದ ನಂತರ ನೀವು ಆ ಒಂದು ಕೂಟದಲ್ಲಿ ಭಾಗವಹಿಸಬೇಕಂತ ನನ್ನ ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಾವೊಂದು ವಿಶೇಷವಾದ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ನಿಮ್ಮೆಲ್ಲರೂ ಗೊತ್ತಿರುವಂತೆ ನಾಜರೀನ್ ಸಭೆ ಮಿಟಿಗನಹಳ್ಳಿ ಎಂಬ ಒಂದು ಬಂಗಾರಪೇಟೆ ಆ ಒಂದು ಪ್ರಾಂತ್ಯದಲ್ಲಿ ಒಂದು ಸಭೆಯನ್ನ ಕಟ್ಟಿದ್ದಾರೆ. ಆ ಒಂದು ಸಭೆ 20 ವರ್ಷದಿಂದ ಇತ್ತು, 20-25 ವರ್ಷದಿಂದ ಅದು ನಡೀತಾ ಇದೆ. ಆದ್ರೆ ಅವ್ರು ಮನೆ ನಡೆಸ್ತಾ ಇದ್ರು, ಅವ್ರಿಗೆ ಜಾಗ ಇರಲಿಲ್ಲ. ಆ ಜಾಗನ ಆ ಒಂದು 25 ವರ್ಷ ಮುಂಚೆನೆ ಯಾರೋ ಒಬ್ರು ಕೊಟ್ಬಿಟ್ಟಿದ್ರು. ದೇವರ ಒಂದು ಕೃಪೆಯಿಂದ ಯಾರೋ ಒಬ್ಬ ವಿಶ್ವಾಸಿ ಕೊಟ್ಟಿದ್ರು. ಆದ್ರೆ ಈಗ ಅವರು ತೀರೋಗಿದ್ದಾರೆ. ಆದ್ರೆ ಅವರ ದಾಯಾದಿಗಳು ಈಗ ಆ ಒಂದು ಸಭೆಯನ್ನ ತೆರೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಹೆಸರು ವಿಕ್ಟರ್ ಅಂತ. ನಾವು ಈ ದಿನ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಸಭೆಯನ್ನ ಅವರು ಆರಾಧನೆ ಮಾಡಬಾರ್ದು ಅಂತ ಇದ್ದಾರೆ. ಅಲ್ಲಿ ನಮ್ದು ಅಲ್ಲೂ ನಾವ್ ಹೇಳಂಗೆ ನೀವು ಕೇಳಬೇಕು ಅಂತ ಇದ್ದಾರೆ. ದಯವಿಟ್ಟು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಒಂದೇ ಮನಸ್ಸು ಸಭೆಯಾಗಿ ನಮ್ಮ ಮಧ್ಯೆ ಜಾನಕಿ ಸಿಸ್ಟರ್ ಅವರು ಮಿಟಿಗಾನಲ್ಲಿರುವಂತಹ ಸಭೆಯಲ್ಲಿರುವಂತ ಆ ಸಭೆಗೆ ಸಂಬಂಧಪಟ್ಟಂತ ವಿಕ್ಟರ್ ಎಂಬವರು. ಇನ್ನೊಂದೇನಂದ್ರೆ ವಿಕ್ಟರ್ ಸಹ ಪಾಸ್ಟ್ರೆ, ಅವರು ಸಹ ದೇವ್ರು ಮುಟ್ಬೇಕು. ಯಾವೊಂದು ಪ್ರಾಬ್ಲಮ್ ಮಾಡದೆ ಅದನ್ನ ಓಪನಿಂಗ್ ಆಗಿ ಅಲ್ಲಿ ಸಭೆ ನಡಿಬೇಕು, ಅಂದ್ರೆ ಆರಾಧನೆ ನಡಿಬೇಕು ಅಂತ ಪ್ರಾರ್ಥಿಸುವಾಗ ನಾವು ಸಹ ಸೇರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು 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 ಆಗಿರುವಂತಹ ಪರಲೋಕದ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ.
ಯೇಸುವೇ ನೀನು ಒಳ್ಳೆಯವನು ಸ್ವಾಮಿ. ನಿನ್ನನ್ನು ನಂಬಿರುವಂತ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ಕರ್ತನೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನಾಗಿದೆ. ನಿನ್ಗೆ ಸ್ತೋತ್ರ 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 ಉಂಟಾಗಲಿ ಕರ್ತನೆ. ಏಸಪ್ಪ ವಿಶೇಷವಾಗಿ ಕರ್ತನೆ ಹೌದು ಬಂಗಾರಪೇಟೆಯಲ್ಲಿರುವಂತ ಸ್ವಾಮಿ ಮಿಟಿಗೇನ ಹಳ್ಳಿಯಲ್ಲಿರುವಂತ ಕರ್ತನೆ ಏಸಪ್ಪ ಸಭೆಯನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ ಕರ್ತನೆ. ಹೌದು ಕರ್ತನೆ ಸುಮಾರು 20-25 ವರ್ಷಗಳ ಹಿಂದೆ ಸ್ವಾಮಿ ಆ ಸ್ಥಳವನ್ನು ನಿನ್ನ ಆರಾಧನೆಗೆಂದು ಕೊಟ್ಟಿರುವಂತ ಮಕ್ಕಳನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಆದರೆ ಈ ಸಮಯದಲ್ಲಿ ಕರ್ತನೆ ವಿಪ್ರರೆನ್ನುವ ಬೋಧಕರು ಸ್ವಾಮಿ ಆ ಸ್ಥಳ ನಮಗೆ ಬೇಕಾಗಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಮಾತ್ರವಲ್ಲ ನಾವು ಬಿಟ್ಟುಕೊಡುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ ಸ್ವಾಮಿ. ಆರಾಧನೆ ನಡೆಸಲು ತಡೆ ಮಾಡುತ್ತಿದ್ದಾರೆ ಅಪ್ಪ. ನೀನೆ ಅವರನ್ನು ಸಂಧಿಸಬೇಕು ಸ್ವಾಮಿ. ಅಪ್ಪ ನೀನು ಅವರ ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ. ಇದು ಸಭೆ ಹೌದು, ಇದು ದೇವರಿಗಾಗಿ ಕೊಡಲ್ಪಟ್ಟದ್ದು. ಇದರಲ್ಲಿ ನಾವು ತಲೆ ಹಾಕಬಾರದು. ಮಾತ್ರವಲ್ಲ ಇದಕ್ಕೆ ತಡೆ ಮಾಡಬಾರದೆನ್ನುವ ಒಂದು ಒಳ್ಳೆ ಬುದ್ಧಿ ಒಳ್ಳೆ ಮನಸ್ಸನ್ನು ಆ ಮಗನಿಗೆ ನೀನೆ ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಸ್ತೋತ್ರ ರಾಜ. ಯೆಹೆಜ್ಕೇಲನು 36ನೇ 26ನೇ ವಚನದಲ್ಲಿ ಹೇಳಿದೆ ಕರ್ತನೆ ಹೌದು ಸ್ವಾಮಿ, ನಾನು ಕಲ್ಲಾದ ಹೃದಯವನ್ನು ತೆಗೆದು ಹಾಕಿ ಮೃದುವಾದ ಹೃದಯವನ್ನಾಗಿ ಮಾರ್ಪಡಿಸುವೆನು, ಎಲ್ಲರಿಗೂ ಒಂದೇ ಮನಸ್ಸನ್ನು ಕೊಟ್ಟು ಒಂದೇ ಮಾರ್ಗದಲ್ಲಿ ನಡೆಸುವೇನೆ ಎಂಬುದಾಗಿ ಹೇಳಿದೆ. ಸ್ತೋತ್ರ ಸ್ವಾಮಿ. ಏಸಪ್ಪ ಈ ಸಮಯದಲ್ಲಿ ನಾವೆಲ್ಲರೂ ಸಭೆಯಾಗಿ ಈ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ನೀನು ಸಮೀಪಕ್ಕೆ ಮಾತ್ರವಲ್ಲ ದೂರದಲ್ಲಿರುವವರೆಗೂ ಮಹಾದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಸ್ಥಳದಲ್ಲಿ ಯಾವುದೇ ಸಮಸ್ಯೆಗಳು ಬರದ ಹಾಗೆ ಅಪ್ಪ ನೀನು ಒಂದು ಅದ್ಭುತವನ್ನು ಮಾಡಲು ಶಕ್ತನಾದ ದೇವರಾಗಿದ್ದೀನಿ. ನಿನ್ಗೆ ಸ್ತೋತ್ರ ರಾಜ. ನಿನ್ಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದು ಇಲ್ಲವೇ ಇಲ್ಲ ಕರ್ತನೆ. ಸ್ತೋತ್ರ ಸ್ವಾಮಿ. ಹೌದಪ್ಪ ಸಭೆಯ ಪಕ್ಷದಲ್ಲಿ ನೀನಿರುವಾತನಾಗಿದ್ದಿ. ಸ್ತೋತ್ರಪ್ಪ. ಸಭೆಗೆ ಶಿರಸ್ಸಾಗಿರುವಾತನು ನೀನು ಮಾತ್ರ ಆಗಿದ್ದಿ. ಸ್ತೋತ್ರಪ್ಪ. ಅಲ್ಲಿ ಆರಾಧನೆ ನಡೆಸುವ ಮಕ್ಕಳನ್ನು ಆಶೀರ್ವದಿಸು, ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ಇನ್ನು ಅನೇಕ ಹೊಸ ಹೊಸ ಆತ್ಮಗಳು ಆ ಸ್ಥಳಕ್ಕೆ ಬಂದು ಕರ್ತನೆ ನಿನ್ನನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡಬೇಕು ಕರ್ತನೆ. ಅದಕ್ಕಿರುವ ಎಲ್ಲ ತಡೆಗಳನ್ನು ತೆಗೆದು ಹಾಕಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಮೀಕ 2:13 ವಚನ ಹೇಳುವಂತೆ ಅಪ್ಪ ಈಗ ತಡೆಗಳನ್ನು ಒಡೆಯುವಾತನು ನಿಮ್ಮ ಮುಂದೆ ಹೊರಟಿದ್ದಾನೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ ವಿಕ್ಟರ್ ಬ್ರದರ್ ಅವರ ಹೃದಯದಲ್ಲಿ ನೀನು ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರಿಗೆ ಒಂದು ಭಯವನ್ನು ಭೀತಿಯನ್ನು ಹುಟ್ಟಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು, ನಾವು ಈ ಸಭೆಯ ವಿಚಾರದಲ್ಲಿ ಇನ್ನು ಮುಂದೆ ಬರುವುದಿಲ್ಲ ಎಂಬುದಾಗಿ ಅವರು ಹೇಳಬೇಕು ಸ್ವಾಮಿ. ಮಾತ್ರವಲ್ಲ ಸಭೆ ಮುಂದುವರಿಸಲು ನೀನೇ ಕೃಪೆ ತೋರಿಸಬೇಕು ಸ್ವಾಮಿ. ಸ್ತೋತ್ರ 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 ರಾಜ. ನೀನು ಆ ರೀತಿ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ತಡೆಗಳನ್ನು ತೆಗೆದು ಹಾಕಿದ್ದಿ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಕಾರ್ಯಗಳನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಸ್ತುತಿ ಘನ ಮಹಿಮೆ ಎಲ್ಲ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದ ಮೂಲಕ ಬೇಡಿ ಹೊಂದಿದ್ದೇವೆ ನನ್ನ ಒಳ್ಳೆಯ ತಂದೆ. ದೇವತಾನ ಪ್ರಾರ್ಥನೆ ಕೇಳ ಅಂತ ನಗೋಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರಾರ್ಥನೆ ಕೇಳಿ ಉತ್ತರಿಸುವ ದೇವನಾಗಿದ್ದಾನೆ. ಯಾಕಂದ್ರೆ ನಾವು ಅನೇಕರಿಗೆ ಆ ಒಂದು ಅನುಭವ ಇಲ್ಲ, ಆ ಒಂದು ಯೋಚನೆ ಬರೋದಿಲ್ಲ. ಅವ್ರಿಗೆ ಅರ್ಥ ಆಗ್ತಿದೆ ಏನಂದ್ರೆ ಸಭೆ ಅನ್ನೋದು ಏಸಪ್ಪು, ಮಿನಿಸ್ಟ್ರಿ ಅನ್ನೋದು ಏಸಪ್ಪು ಅಂತ. ಅದಕ್ಕೆ ಅವ್ರು ತಡೆಯಾಗಿ ನಿಲ್ಬಾರ್ದು ಅನ್ನೋದು ನಮಗೆ ತುಂಬಾ ದುಃಖಕರವಾದ ಕಾರ್ಯ. ಅಂದ್ರೆ ಆರ್ಡಿನರಿ ಬಿಲೀವರ್ ಮಾಡಿದ್ರು ಪರವಾಗಿಲ್ಲ, ಈ ಈಸ್ ಅ ಪಾಸ್ಟರ್ ಇನ್ ಕೇರಳ ಆತನು ಬಂದು ನಮ್ಗೆ ತಡೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಿಮ್ಮ ಪರ್ಸನಲ್ ಪ್ರೇಯರ್ಸ್ ಅಲ್ಲಿ ಸಹ ದೇವರು ತಾನೇ ಅದಕ್ಕೆ ಒಳ್ಳೆ ರೀತಿಯಾಗಿ ಆ ಒಂದು ಸಭೆಯನ್ನ ಪ್ರಾರಂಭಿಸುವಂತೆ ಪ್ರಾರ್ಥಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಈ ಒಂದು ದಿನದಲ್ಲಿ ನಾವು ಕರ್ತನ ಮೇಜಿನಂಬಾಕ್ಕೆ ಬರುವವರಾಗಿದ್ದೇವೆ, ಕರ್ತನ ಭೋಜನಕ್ಕೆ ಪಾಲ್ಗೊಳ್ಳುವವರಾಗಿದ್ದೇವೆ. ಆದ್ರೂ ಸಹ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ನನಗೆ ಸಾಮಾನ್ಯವಾಗಿ ನಾನು ಪ್ರೀಚ್ ಮಾಡೋದಲ್ಲ. ಮೊದಲನೇ ತಿಂಗಳ ಮೊದಲನೇ ಭಾನುವಾರ ನಾನು ಪ್ರೀಚ್ ಮಾಡೋದೇ ಕಮ್ಯುನಿಯನ್ ಮೇಲೆ. ಆದ್ರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರು ನನಗೆ ಈ ಒಂದು ಪ್ಯಾಸೇಜ್ ಅನ್ನು ಕೊಟ್ಟರು. ಈ ಒಂದು ವ್ಯಕ್ತಿಯ ಕುರಿತಾಗಿ ದೇವರು ಮಾಡಿದ ಅದ್ಭುತದ ಕುರಿತಾಗಿ ಮಾತನಾಡಿದ್ರು. ಈ ಒಂದು ವೇದ ಭಾಗಗಳನ್ನ ದೇವರ ಮಟ್ಟಿಗೆ ಏನ್ ಮಾತಾಡ್ತಾನೆ ಅನ್ನುವುದನ್ನ ನಾವು ಸಹ ಕೇಳಿಸಿಕೊಳ್ಳುವರಾಗಿ ನಮಗೆ ಗೊತ್ತಿರುವಂತೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳು ಮಾಡಿದ್ದಾನೆ. ಆಮೇಲೆ ಆ ಎಲ್ಲ ಅದ್ಭುತಗಳನ್ನು ನೀವು ನೋಡುವುದಾದ್ರೆ ವಿಶೇಷವಾದದ್ದು ಒಂದು ಸ್ವಲ್ಪ ಸಿಗ್ನಿಫಿಕೆಂಟ್ ಆಗಿರೋದು, ಇಂಪಾರ್ಟೆಂಟ್ ಆಗಿರೋದು ಒಂದು ಅದ್ಭುತ ಇದೆ. ಅದ್ಯಾವುದು ಇಲ್ಲ, ಅದಕ್ಕಿಂತ ಜೋರಾಗಿ ಸತ್ತವರನ್ನ ಎಬ್ಬಿಸಿ ಅಲ್ವಾ? ಇದೇ ನಾವು ನೋಡ ಹೋಗುವಂತದ್ದು. ಸತ್ತಂತ ಲಾಜರನ್ನ ಯೇಸು ಕ್ರಿಸ್ತನು ಎಬ್ಬಿಸಿದನು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೃಷ್ಟಿಕರ್ತನೆ, ವಾಕ್ಯ ಸ್ವರೂಪನ ಪರಲೋಕ ತಂದೆ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಪ್ಪ. ಹೌದು ದೇವ, ನೀನು ಅದ್ಭುತಗಳ ದೇವನಾಗಿದ್ದಿ, ಅದ್ಭುತ ಸ್ವರೂಪನಾಗಿದ್ದಿ.
ನೀನು ಈ ಲೋಕದಲ್ಲಿ ಜೀವಿಸಿದಾಗ ಮಾಡಿದಂತ ಎಲ್ಲ ಅದ್ಭುತಗಳನ್ನ ನಾವು ಬಲ್ಲವರಾಗಿದ್ದೇವೆ. ಆ ಅದ್ಭುತಗಳ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡು. ನಿನ್ನ ಮೇಚಿನ ಮುಂಭಾಗಕ್ಕೆ ಬರುವಂತ ನಾವುಗಳು ಕರ್ತನೆ, ಯಾವ ರೀತಿಯಾಗಿ ರಾಜ ನೀನು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀಯೋ ಅದನ್ನು ಹೊಂದಿದವರಾಗಿ ನಾವು ಬರುವಂತೆ ಕಾರ್ಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಈ ಒಂದು ಅದ್ಭುತವನ್ನ ನಾವು ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆ ಒಂದು ವೇದ ಭಾಗ ಅಂತ ಇಟ್ಕೊಳ್ಳಿ. ನಾನು ಯಾವ ವಚನ ಹೇಳ್ತೀನಿ ಅದು ಮಾತ್ರ ಓದಿದ್ರೆ ಸಾಕು. ಜಾನ್ ಚಾಪ್ಟರ್ 11 1-44. ಯೋಹಾನ 11 1-14 ಈ ಒಂದು ದೇವರು ಯೇಸು ಕ್ರಿಸ್ತ ಮಾಡಿದ ಅದ್ಭುತವನ್ನ ನಾವು ನೋಡುತ್ತೇವೆ. ನೀವು ಯೋಹಾನ ಸುವಾರ್ತೆ ಸಂಪೂರ್ಣ ಓದಿ ನೋಡುವುದಾದ್ರೆ, ಜಾನ್ ಗಾಸ್ಪಲ್ ಸಂಪೂರ್ಣ ಓದಿ ನೋಡುವುದಾದ್ರೆ, ಅಲ್ಲಿ ಜಾನ್ ಯೇಸು ಕ್ರಿಸ್ತನ ಡಿಸೈಪಲ್, ಆ ಒಂದು ಶಿಷ್ಯನು 7 ಮಿರಕಲ್ನ ಬರೆದಿದ್ದಾನೆ. ಅಂದ್ರೆ 7 ಮಿರಕಲ್ಸ್ ನ ಬರೆದಿದ್ದಾನೆ ಯೇಸು ಕ್ರಿಸ್ತ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನ್ ಬರೆದಂತ ಆ ಒಂದು ಯೋಹಾನ ಬರೆದಂತ ಆ ಒಂದು 7 ಮಿರಕಲ್ಸ್ ಅಲ್ಲಿ ಅಥವಾ ಸೈನ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್, ಚಿಹ್ನೆಗಳು, ಅದನ್ನ ನೀವು ನೋಡುವುದಾದ್ರೆ ಅದ್ ಯಾಕೆ ಆ 7 ಅದ್ಭುತಗಳನ್ನ ನಾವು ನೋಡ್ತೇವೆ ಅಂದ್ರೆ, ಅಲ್ಲಿ ಯೋಹಾನ ಹೇಳ್ತಾ ಇರುವಂತದ್ದು ಯೇಸು ಕ್ರಿಸ್ತನು ದೈವತ್ವದ ಕುರಿತ. ಯೇಸು ಕ್ರಿಸ್ತನು ದೇವರಾಗಿದ್ದಾನೆ, ಈಸ್ ಅ ಸನ್ ಆಫ್ ಗಾಡ್. ನಾವು ಯೇಸು ಕ್ರಿಸ್ತನನ್ನ ದೇವ ಕುಮಾರ ಅಂತ ನಾವು ಗುರುತಿಸಬೇಕೆಂಬ ಉದ್ದೇಶದಿಂದ ಆ ಒಂದು 7 ಅದ್ಭುತಗಳು ಸಹ ಅಲ್ಲಿ ರೆಕಾರ್ಡ್ ಮಾಡಿದ ಅಥವಾ ಬರೆದಿದ್ದ. ಮೊದಲನೇ ಅದ್ಭುತ ನಮ್ಮೆಲ್ಲರಿಗೂ ಗೊತ್ತು, ಯೋಹಾನ 2 1-11 ಬರುವಂತದ್ದು ಟರ್ನಿಂಗ್ ವಾಟರ್ ಇಂಟು ವೈನ್, ಅಂದ್ರೆ ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ್ದು. ಇದು ಏನ್ ತೋರಿಸುತ್ತೆ? ಯೇಸು ಕ್ರಿಸ್ತನ ಒಂದು ಗುಣ ಅಥವಾ ಯೇಸು ಕ್ರಿಸ್ತನ ಒಂದು ಕಾರ್ಯ ಅಂತ ನೋಡುವುದಾದ್ರೆ ಅದು ಆತನ ಒಂದು ಶಕ್ತಿ ಯಾವ ರೀತಿಯಾಗಿ ಅಂತೆ ಸ್ವಾಭಾವಿಕವಾದ ಕಾರ್ಯಗಳ ಮೇಲೆ ಸಹ ಆತನ ಶಕ್ತಿ ಡೆಮಾನ್ಸ್ಟ್ರೇಟ್ ಆಗುತ್ತೆ, ಅದು ನಡೆಯುತ್ತೆ ಅನ್ನೋದು ಮಾತ್ರವಲ್ಲ. ಆತನು ಆ ಒಂದು ಹೊರಗಡೆ ಬಂದು ಸೇವೆ ಮಾಡಲು ಪ್ರಾರಂಭಿಸಿದಂತ ಆ ಒಂದು ಪ್ರಾರಂಭದ ಆ ಒಂದು ಅದ್ಭುತ, ಅದರ ಪಬ್ಲಿಕ್ ಆಗಿ ಯಾವ ಸೇವೆ ಮಾಡಕ್ಕೆ ಪ್ರಾರಂಭಿಸಿದೋ ಅದು ಮೊದಲನೇ ಒಂದು ಅದ್ಭುತವನ್ನು ಆತನು ಮಾಡಿದ್ದು. 2ನೇ ಒಂದು ಮಿರಾಕಲ್ ಅಲ್ಲಿ ಏನ್ ನೋಡ್ತೇವೆ, ಯೋಹಾನ 4:46-54 ನೋಡುವುದಾದ್ರೆ, ಒಬ್ಬ ಪ್ರಧಾನನ ಮಗನನ್ನ ಆತನು ಗುಣಪಡಿಸ್ತಾನೆ. ಆ ಮಗ ಸಾಯ್ತಾ ಇದ್ದಾನೆ. ಆದ್ರೆ ಯೇಸು ಕ್ರಿಸ್ತನು ಅವ್ರ ಮನೆಗೆ ಹೋಗ್ಲಿಲ್ಲ, ದೂರದಿಂದಲೇ ಒಂದು ಮಾತು ಹೇಳಿದ, ಆ ಮಗ ಬದುಕೊಂಡ. ಅದೇನ್ ತೋರಿಸುತ್ತೆ? ಆತನು ದೂರಕ್ಕೂ ಸಮೀಪಕ್ಕೂ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ಆತನು ಎಲ್ಲಾ ರೋಗಗಳ ಮೇಲೆ ಅಧಿಕಾರವುಳ್ಳ ದೇವರು, ರೋಗಗಳನ್ನ ವಾಸಿ ಮಾಡಲು ಶಕ್ತಾದ ದೇವರನ್ನು ತೋರಿಸ್ಕೊಡ್ತಾರೆ. 3ನೇದಾಗಿ ಒಬ್ಬ ಯೋಹಾನ 5:1-15 ಇವಾಗ ತಾನೇ ನಮ್ಮ ಬ್ರದರ್ ಟೋನಿ ಹೇಳಿದಾಗೆ 38 ವರ್ಷ ಪ್ಯಾರಲೈಸ್ ಆಗಿದ್ದ ಆ ವ್ಯಕ್ತಿಯನ್ನ ಯೇಸು ಕ್ರಿಸ್ತನು ಸಬ್ಬತ್ ದಿನದಲ್ಲಿ ಏನ್ ಮಾಡ್ದ? ವಾಸಿ ಮಾಡ್ದ, ಗುಣಪಡಿಸಿದ. ಅದೇ ತೋರಿಸುತ್ತೆ, ಎಷ್ಟು ವರ್ಷ ಆಗಿದ್ರೂ ಪರವಾಗಿಲ್ಲ, ನಮ್ಗೆ ಎಷ್ಟು ವರ್ಷ ರೋಗ ಇದ್ರೂ ಪರವಾಗಿಲ್ಲ, ಆದ್ರೆ ದೇವರು ಅದನ್ನ ಗುಣಪಡಿಸಲು ಶಕ್ತನಾಗಿದ್ದಾನೆ. ಹ್ಯಾಸ್ ಅ ಪವರ್, ಆತನಿಗೆ ಶಕ್ತಿ ಉಂಟು ಅಂತ ನಾವು ನೋಡ್ತೇವೆ. 4ನೇ ಒಂದು ಗುಣಪಡಿಸುವ ಅದ್ಭುತ ನೋಡುವುದಾದ್ರೆ, ಯೋಹಾನ 6:1-14 ನಾವು ನೋಡ್ತೇವೆ. ಎಷ್ಟು ಸಾವಿರ ಜನಕ್ಕೆ ಯೇಸು ಕ್ರಿಸ್ತ ಊಟ ಕೊಟ್ಟಿದ್ದು? ಏನೆಲ್ಲ ಕೊಟ್ರು? 2 ಮೀನು. ನಾನು ಯೋಚನೆ ಮಾಡಿದೆ, ಈ ಒಂದು ಅದ್ಭುತ ಏಸಪ್ಪ ಇವಾಗಿದ್ದಿದ್ರೆ ಏನ್ ಮಾಡ್ತಾ ಇದ್ರು? ಬಿರಿಯಾನಿ, ಪಾತ್ರೆ ಬಿರಿಯಾನಿ ಕೊಡ್ತಿದ್ರು. ಒಂದೇ ಒಂದು ಟಿಫನ್ ಅಲ್ಲಿ ಆ ಹುಡುಗ ಬಿರಿಯಾನಿ ಕೊಟ್ಬಿಟ್ಟಿದ್ರೆ ಆಶೀರ್ವದಿಸಿ ಕೊಡಿ ಎಲ್ರಿಗೂ ಅಂತ ಇದ್ರು. ಪಾತ್ರೆ ಬಿರಿಯಾನಿ ತಾನೇ? ಯಾಕೆ ಅರ್ಥನೇ ಇಷ್ಟ ನಮ್ಗೆ. ನಿಮ್ಮ ನಂಬಿಕೆ ಮೇಲೆ. 5ನೇದಾಗಿ ನಾವು ನೋಡ್ತೇವೆ, ಯೋಹಾನ 6:16-21 ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದದ್ದು. ಆ ಗಲಿಲೆಯ ಸಮುದ್ರದ ಮೇಲೆ ಆ ಶಿಷ್ಯರೊಟ್ಟಿಗೆ ಬರ್ಬೇಕಾದ್ರೆ ನಾವು ನೋಡ್ತೇವೆ, ಆತನ ಯಾವ್ದ್ರ ಮೇಲೆ ಅಧಿಕಾರ ಇದೆ ಅಂತೆ? ಈ ಒಂದು ಪ್ರಕೃತಿಯ ಮೇಲೆ, ಲಾ ಆಫ್ ನೇಚರ್, ಸೃಷ್ಟಿಯ ಮೇಲೆ ಆತನಿಗೆ ಅಧಿಕಾರ ಉಂಟು ಅಂತ ತೋರಿಸೋದಕ್ಕಾಗಿ. 6ನೇದಾಗಿ ನೋಡುವುದಾದ್ರೆ ಯೋಹಾನ 9:1-12 ನೋಡ್ತೇವೆ, ಹುಟ್ಟು ಕೂಡಲನ್ನ ಆತನು ವಾಸಿ ಮಾಡಿದ್ದು. ಅಲ್ಲಿ ಆತನ ಒಂದು ಶಕ್ತಿ ಯಾವ ರೀತಿ ಪ್ರದರ್ಶನ ಆಗ್ತದೆ ಅಂದ್ರೆ, ಅದು ತೋರಿಸ್ಕೊಡ್ತಾರೆ, ನಾನು ಈ ಲೋಕದ ಬೆಳಕಾಗಿದ್ದೇನೆ, ನೀನು ಕುಡಿತಾ ಇರೋದೇ ಬೇಡ, ನಿನಗೂ ನಾವು ಬೆಳಕನ್ನ ಕೊಡ್ತೇನೆ ಅಂತ. ಕೊನೆಯದಾಗಿ ಪ್ರಿಯರೇ, ಅದನ್ನೇ ನಾವು ಈ ದಿನ ಧ್ಯಾನ ಮಾಡಲು ಹೋಗುವಂಥದ್ದು, ಲಾಜರನ ರಿಸರಕ್ಷನ್ ಅಥವಾ ಲಾಜರನ ಎಬ್ಬಿಸಿದ್ದು. ಯೋಹಾನ 11:1-44 ಇದ್ರಲ್ಲಿ ನಾವು ಯಾವ ಒಂದು ಶಕ್ತಿಯನ್ನು ನೋಡ್ತೇವೆ ಅಂದ್ರೆ, 4 ದಿನಗಳ ಆದ ನಂತರವೂ ಸತ್ತಂತ ಲಾಜರನ ಎಬ್ಬಿಸಿದ್ರು ಅಂದ್ರೆ ಆತನಿಗೆ ಮರಣದ ಮೇಲೆ ಅಧಿಕಾರ ಉಂಟು. ಹಲ್ಲೆಲೂಯಾ. ಇದು ನೋಡುವುದಾದ್ರೆ ಈ ಒಂದು ಅದ್ಭುತ ಯೇಸು ಕ್ರಿಸ್ತನ ಆ ಒಂದು ಮಿರಕಲ್ ಅಲ್ಲಿ ಕೊನೆಯ ಒಂದು ಮಿರಕಲ್.
ಅದು ಯೇಸು ಕ್ರಿಸ್ತ ಮಾಡಿದ ಅದ್ಭುತಗಳೇ ಆ ಒಂದು ಕೊನೆಯ ಒಂದು ಅದ್ಭುತವಾಗಿ ನಾವು ನೋಡುತ್ತೇವೆ. ಇದನ್ನು ಹೇಳಿದ್ರ ಮೂಲಕವಾಗಿ ಯೋಹಾನ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಯಾರಾಗಿದ್ದಾರೆ, ಯೇಸು ಕ್ರಿಸ್ತನು ಏನ್ ಮಾಡಕ್ಕೆ ಸಾಧ್ಯ, ಯಾತಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಅಂತ. ಇದು ತುಂಬಾ ಫೇಮಸ್ ಆಯ್ತು, ನಿಮ್ಗೆ ಗೊತ್ತಿರ್ಬೋದು. ಈ ಒಂದು ಯೋಹಾನ ಸುವಾರ್ತೆ ನಾವು ನೋಡ್ತೇವೆ, ಆ ಕಾಲಗಳಲ್ಲಿ ಈ ಒಂದು ಅದ್ಭುತ ತುಂಬಾ ಫೇಮಸ್ ಆಯ್ತು. ಈ ಒಂದು ಅದ್ಭುತದ ಮೂಲಕವಾಗಿ ನಮ್ಮ ಜೀವಿತಕ್ಕೆ, ನಮ್ಮ ಆತ್ಮಿಕ ಜೀವಿತಕ್ಕೆ ಏನೆಲ್ಲ ಕಾರ್ಯಗಳನ್ನ ಕಲ್ತ್ಕೊಳ್ಬೇಕು ಅನ್ನೋದನ್ನ ನಾವು ಈ ದಿನ ನೋಡುವವರಾಗಿದ್ದೇವೆ. ಆರ್ ಯು ರೆಡಿ ಟು ಲರ್ನ್? ನಾವೇನ್ ಮಾಡ್ತೀವಿ, ಲಾಜರನ ಯೇಸು ಕ್ರಿಸ್ತನು ಎಬ್ಬಿಸಿದನು, ಆತನಿಗೆ ಜೀವ ಕೊಟ್ಟನು, ಸತ್ತಂತ ಲಾಜರನಿಗೆ ರಿಸರೆಕ್ಷನ್ ಕೊಟ್ಟನು. ಇದರ ಮೂಲಕವಾಗಿ ನಮ್ಮ ಜೀವಿತಕ್ಕೆ, ನಮ್ಮ ಆತ್ಮಿಕ ಜೀವಿತಕ್ಕೆ ಏನ್ ಬೇಕಾಗಿದೆ, ಯಾವ ರೀತಿ ಸಂಬಂಧಪಟ್ಟಿದೆ ಎಂಬುದನ್ನು ನೋಡೋದಕ್ಕೋಸ್ಕರ ನಾವು ಈ ಒಂದು ಸಮಯದಲ್ಲಿ ಒಂದೇ ಅಂಶಗಳನ್ನ ನೋಡ್ಕೊಂಡು ಹೋಗೋಣ. ಮೊದಲನೇ ಅಂಶ ನೀವು ನೋಡುವುದಾದ್ರೆ ಯೋಹಾನ 11:6 ಈಗ ಓದಿ. ಜಾನ್ ಚಾಪ್ಟರ್ 11:6. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಹೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಫಸ್ಟ್ ಒನ್ ಏನ್ ನೋಡ್ತೀವಿ, ದ ಪವರ್ ಆಫ್ ಗಾಡ್ಸ್ ಟೈಮಿಂಗ್ಸ್. ದೇವರ ಆ ಸಮಯಕ್ಕೆ ಇರುವಂತ ಒಂದು ಶಕ್ತಿ, ದೇವರ ಸಮಯಕ್ಕೆ ಇರುವಂತ ಶಕ್ತಿ. ಯಾವಾಗಲೂ ಅಷ್ಟೇ, ನಮ್ಮ ಸಮಯ ಬೇರೆ, ಯೇಸಪ್ಪನ ಸಮಯ ಬೇರೆ. ನಮ್ಮ ಒಂದು ಸಮಯದ ಪ್ರಕಾರ ನೋಡುವುದಾದ್ರೆ ಒಂದು ದಿನ ಯೇಸು ಕ್ರಿಸ್ತನಿಗೆ ಎಷ್ಟು ದಿನ ಸಮ ಆಗಿದೆ ಅಂತೆ? 1000 ವರ್ಷಗಳು ಅಲ್ವಾ? ಅವಾಗ ನಾವು ನೋಡ್ತೇವೆ ಆ ಸಮಯಕ್ಕೂ ಈ ಸಮಯಕ್ಕೂ ವ್ಯತ್ಯಾಸ ಉಂಟು. ಅಲ್ಲಿ ಲಾಜರನು ಸತ್ತು ಹೋಗಿದ್ದಾನೆ ಆದ್ರೆ ಸುದ್ದಿ ಬಂದಿದೆ. ಯಾಕಂದ್ರೆ ಯೇಸು ಕ್ರಿಸ್ತನು ಮೇರಿ, ಮಾರ್ತಾ, ಲಾಜರ್ಗೆ ಬಹಳ ಸ್ನೇಹಿತನಾಗಿದ್ದವನು, ಹತ್ರ ಆಗಿದ್ದವನು. ಈಸ್ ಎ ಫ್ರೆಂಡ್ ಆಫ್ ಲಾಜರ್ ಫ್ಯಾಮಿಲಿ. ಆತನು ಅವರ ಒಂದು ಸ್ನೇಹಿತನಾಗಿದ್ದನು. ಯಾಕಂದ್ರೆ 11:5 ವರ್ಷದಲ್ಲಿ ಹೇಳ್ತಾರೆ, ಮಾರ್ತಾಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಆದ್ರೂ ಸಹ ಯೇಸು ಕ್ರಿಸ್ತನು ಯಾವಾಗ ಲಾಜರನು ಅನಾರೋಗ್ಯದಲ್ಲಿದ್ದಾನೆ, ಅಸ್ವಸ್ಥನಾಗಿದ್ದಾನೆ ಕೇಳ್ತಾ ಓಡ್ ಬರ್ಬೇಕಾಗಿತ್ತಲ್ಲ, ಅತ್ತನೇ ಫ್ಯಾಕ್ಟ್. ಓಡ್ಬೇಕಾ ಬೇಡವರಿ? ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಹುಷಾರಿಲ್ಲ ಬಂದ್ ಪ್ರಾರ್ಥನೆ ಮಾಡಿ, ಅಯ್ಯೋ ತುಂಬಾ ಸೀರಿಯಸ್ ಆಗಿದೆ ಸಿಸ್ಟರ್ ಬಂದ್ ಪ್ರಾರ್ಥನೆ ಮಾಡಿ ಅಂದ್ರೆ ನೀವ್ 2 ದಿನ ಬಿಟ್ಟು ಹೋಗ್ತೀರಾ ಪ್ರಾರ್ಥನೆ ಮಾಡಕ್ಕೆ? ಮಾಡ್ತೀರೇನ್ರಿ? ಮಾಡಲ್ಲ. ಅವ್ರ ಇವಾಗ ಸತ್ತೋಗಿದ್ದಾರೆ ಅಂತ ನಾವೇನ್ ಮಾಡ್ತೀವಿ, ಕೇಳಿದ ತಕ್ಷಣ ನೀವು ಹೋಗ್ಬೇಕಲ್ಲ ಅಂತ. ನಂಗೂ ಸಹ ಲಾಸ್ಟ್ ವೀಕ್ ಅಲ್ಲಿ ಒಂದು ಫೋನ್ ಬಂದಿತ್ತು, ಈ ತರ ಅವರು ತುಂಬಾ ಹುಷಾರಿಲ್ಲ ಇದ್ದಾರೆ ಸಿಸ್ಟರ್, ಅವರು ಡಾಕ್ಟರ್ ಲಾಸ್ಟ್ ಟೈಮ್ ಅಂತ ಹೇಳಿದ್ದಾರೆ, ದಯವಿಟ್ಟು ಬಂದು ಪ್ರಾರ್ಥನೆ ಮಾಡಿ. ಅವಾಗ ನಾವೇನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಲ್ವಾ? ಆಗ ನಾನು ಹೊರಗಡೆ ಇದ್ದೆ, ಆಗ ನಾನು ಇನ್ನೊಬ್ರಿಗೆ ಫೋನ್ ಮಾಡಿ ಇನ್ನೊಬ್ಬರನ್ನ ನನ್ನ ಜೊತೆ ಸೇವೆಯಲ್ಲಿ ಇರುವಂತವ್ರು ಅವ್ರನ್ನ ನಾನು ಅಲ್ಲಿ ಕಳಿಸ್ಕೊಟ್ಟೆ, ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ. ಇಮಿಡಿಯೇಟ್ ಆಗಿ ಮಾಡ್ಬೇಕಾ ಬೇಡ ಹೇಳಿ ನೀವೇ? ಲಾಜರಸನು ಅಸ್ವಸ್ಥನಾಗಿದ್ದಾನೆ, ಅನಾರೋಗ್ಯದಲ್ಲಿದ್ದಾನೆ, ಯೇಸು ಕ್ರಿಸ್ತನಿಗೆ ಸುದ್ದಿ ಬಂದಿದೆ, ಅವಾಗಲೇ ಓಡಿ ಬರ್ಬೇಕು. ಯೇಸು ಕ್ರಿಸ್ತನಿಗೆ ನೋಡುವುದಾದ್ರೆ ಅಲ್ಲಿ ಹೇಳ್ತಾರೆ, ಆ ವಾಕ್ಯ ಈಗ ಓದ್ತಿರಲ್ಲ, ಹೇಳ್ತಾನೆ ಆತನು ಕೇಳಿದರೆ 2 ದಿನ ತಾಯಿದ್ದ ಸ್ಥಳದಲ್ಲೇ ನಿಂತನು. ಈ ತರ ಯಾಕೆ ಯೇಸು ಕ್ರಿಸ್ತನು ಡಿಲೇ ಮಾಡ್ದ ಅನ್ನೋದು ಕ್ವಶನ್ ಬರುತ್ತಾ ಇಲ್ವಾ? ಯಾಕೆ ಯೇಸು ಕ್ರಿಸ್ತನು ತಡವಾಗಿ ಹೋದ? ಯಾಕೆ ಯೇಸು ಕ್ರಿಸ್ತನು ಓಡಿ ಬರ್ಲಿಲ್ಲ? ಲಾಜರ್ ಮೇಲೆ ಪ್ರೀತಿ ಇತ್ತು, ಮಾತಾ ಮೇಲೆ ಪ್ರೀತಿ ಇತ್ತು, ಮರಿಯ ಮೇಲೆ ಪ್ರೀತಿ ಇತ್ತು, ಆ ಕುಟುಂಬವನ್ನೇ ಯೇಸು ಕ್ರಿಸ್ತನು ಪ್ರೀತಿ ಮಾಡ್ತಾ ಇದ್ದ. ಆದ್ರೂ ಸಹ ಆತನು ಓಡಿ ಬರಲಿಲ್ಲ. ಯಾಕೆ? ಮೊದಲೇ ಗೊತ್ತಾ, ಲಾಜರಸನು ಸತ್ತಿದ್ದಾನೆ ಅನ್ನೋದು ಪ್ರೂವ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಆ ಕಾಲದಲ್ಲಿ ಯಹೂದ್ಯರ ಒಂದು ಬಿಲೀಫ್ ಅಥವಾ ನಂಬಿಕೆ ಏನಂದ್ರೆ, ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ರೆ 3 ದಿನ ಆತನ ಆತ್ಮ ಅಲ್ಲೇ ಸುತ್ತಾ ಇರುತ್ತೆ. ಅರ್ಥ ಆಗತ್ತಲ್ಲ? ಅವ್ರ ಪ್ರಕಾರ ಏನಂದ್ರೆ, ಯೇಸು ಕ್ರಿಸ್ತನ ಅದಕ್ಕೆ ಮುಂಚೆನೆ ಬಂದು ಸತ್ತಿದ್ರು ಕೂಡ ಎಬ್ಬಿಸ್ಬಿಟ್ಟಿದ್ರೆ ಆತ್ಮ ಅಲ್ಲೇ ಇತ್ತು ಕರ್ಕೊಂಡ್ಬಿಟ್ಟು ಅಂತ ಹೇಳ್ತಿದ್ರು. ಅದಕ್ಕಾಗಿನೇ ನೋಡಿದ್ರೆ ಅವ್ರ ಪ್ರಕಾರ ಏನಂದ್ರೆ 3 ದಿನ ಸುತ್ತುತ್ತೆ, 4ನೇ ದಿನದ ಆದ್ಮೇಲೆ 3 ದಿನ ಆದ್ಮೇಲೆ ಆತ್ಮ ಹೊಟ್ಟೋಗುತ್ತೆ, ಶರೀರದ ಮುಖ ಕೂಡ ಕಾಣಿಸಲ್ಲ, ಮುಖ ಕೂಡ ವಿಕಾರವಾಗ್ಬಿಟ್ಟಿರುತ್ತೆ. ಅದಕ್ಕೆ ನೀವು ನೋಡಿದ್ರೆ ಅಲ್ಲಿ ಮಾಡ್ತಾ ಹೇಳ್ತಾರೆ, ಸತ್ತು 4 ದಿನ ಆಗಿದೆ, ನಾರ್ತಾ ಇದೆ ಶರೀರ. ಇದೆಲ್ಲ ಆಗೋದ್ರಿಂದಾನೇ ಯೇಸಪ್ಪನ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತನ ಒಂದು ಅಲ್ಲಿ ಉದ್ದೇಶ ನೋಡುವುದಾದ್ರೆ, ಲಾಜರಸನು ಫಿಸಿಕಲ್ ಆಗಿ ಶಾರೀರಿಕವಾಗಿ ಸತ್ತಿದ್ದಾನೆ, ಆತನ ಆತ್ಮ ಆ ಶರೀರದಲ್ಲಿ ಇಲ್ಲ ಅನ್ನೋದು ಎಲ್ಲರೂ ಗೊತ್ತಾಗಬೇಕಾಗಿತ್ತು. ಅದ್ರ ನಂತರನೇ ಈ ಅದ್ಭುತ ಮಾಡುವಾಗ ದೇವರಿಗೆ ಮಹಿಳೆ ಆಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ದಿಸ್ ಈಸ್ ದ ಪ್ಲಾನ್ ಆಫ್ ಗಾಡ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತನ ಉದ್ದೇಶ ಅದಾಗಿತ್ತು. ಆದ್ರಿಂದಲೇ ದೇವರು ತನ್ನ ಒಂದು ಕೆಲಸಗಳನ್ನ ಆತನ ಒಂದು ಟೈಮಿಂಗ್
ಪ್ರಿಯರೇ. ಹಲ್ಲೆಲೂಯಾ. ನಾವು ನೀವು ಯೋಚನೆ ಮಾಡದೇ ಬೇಡ, ನಮ್ ಸಮಯ ಆತನ ಸಮಯ ಅಲ್ಲ. ಅದಕ್ಕೆ ಪ್ರಸಂಗಿ ಈ ತರ ಚೆನ್ನಾಗಿ ಹೇಳ್ತಾರಲ್ಲ, ಅದು ಇಂಗ್ಲಿಷ್ ಚೆನ್ನಾಗಿದೆ, ಕನ್ನಡ ಚೆನ್ನಾಗಿ ಬಂದಿಲ್ಲ. ಒಂದೊಂದು ವಸ್ತು ಒಂದಂತೆ, ವಸ್ತು ಅಲ್ಲ. ಓಕೆನಾ? ವಸ್ತು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ ಅಲ್ಲ. ಇಂಗ್ಲಿಷ್ ಚೆನ್ನಾಗಿದೆ. He has made everything beautiful in its time. Hallelujah. ಆತನ ಸಮಯಕ್ಕೆ ಸರಿಯಾಗಿ ಆತನು ಎಲ್ಲವನ್ನ ಅಂದವಾಗಿ ಬ್ಯೂಟಿಫುಲ್ ಆಗಿ ಮಾಡಿ ಮುಗಿಸ್ತಾನೆ ಪ್ರಿಯ. ಆತನೊಂದು ಸಮಯ ಇಟ್ಟಿದ್ದ. ನಾವು ಅನೇಕ ಸಾರಿ ನಮ್ಮ ಜೀವಿತಗಳು ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ, ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ. ಯಾಕೆ ಸಪ್ಪ, ಯಾಕೆ ಸಪ್ಪ? ಆದ್ರೆ ನಾವು ಪ್ರಾರ್ಥನೆಗಳಿಗೆ ಉತ್ತರ ಬರೋದಕ್ಕೆ ಈ ಒಂದು ಅದ್ಭುತದ ಮೂಲಕ ಕಲ್ತ್ಕೊಬೇಕಾಗಿದೆ ಪ್ರಿಯರೇ. ಆತನ ಸಮಯಕ್ಕೆ ಸರಿಯಾಗಿ ಆತನ ಅದ್ಭುತವನ್ನ ಮಾಡ್ತಾನೆ. ಅದು ಪರ್ಫೆಕ್ಟ್ ಆಗಿರ್ತದೆ. ನಾವು ಅಂದ್ಕೊಂತಾ ಇದೀವಿ ಆಗ್ತಾ ಇಲ್ಲ ಅಂತ, ಆದ್ರೆ ಆತನ ಸಮಯ ಬಂದಾಗ ಎಷ್ಟು ಅದ್ಭುತವಾಗಿರ್ತದೆ ಅಂದ್ರೆ, ನಾವು ಕೇಳಿದ ಕೊಟ್ಬಿಟ್ರೆ ಅದು ಅಲ್ಲಿ ನಮ್ಗೆ ಗೊತ್ತಾಗಲ್ಲ. ಅದು ದಿವಸ ಆದ್ಮೇಲೆ, ವರ್ಷ ಆದ್ಮೇಲೆ ಕೊಟ್ಟಾಗ ನಿಜವಾಗೂ ನಾವು ದೇವರನ್ನ ಆರಾಧನೆ ಮಾಡ್ತೀವ ಇಲ್ವಾ? ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಎಷ್ಟು ನಮ್ಗೆ ಎಷ್ಟು ಸಂತೋಷ ಆಗತ್ತಂದ್ರೆ, ಜಸ್ಟ್ ಯು ಕೆನಾಟ್ ಎಕ್ಸ್ಪ್ಲೈನ್ ದಟ್ ಹ್ಯಾಪಿನೆಸ್ ಆಫ್ ಜಾಯ್. ಅದಕ್ಕೆ ಯೇಸು ಕ್ರಿಸ್ತನ ನೋಡಿ, ಲಾಜರನ ಎಷ್ಟು ಚೆನ್ನಾಗಿ ಅವ್ರು ಹೇಳ್ಬೋದಾಗಿತ್ತಲ್ಲ, ಸುಮ್ಮನೆ ಬಂದು ಯಾರು ಬೇಕಾ ಮಾಡ್ಬೋದಾಗಿತ್ತು ಅಂತ. ಅದಕ್ಕೆ ಏಸಪ್ಪ ಹೇಳ್ತಾನೆ, ನೀನ್ ನಂಬ್ತೆ ತಾನೆ, ಮುಂದಿನ ಅಲ್ಲೇ ಇರ್ತಂತ ಆತ್ಮ, ಅದು ಹೋಗ್ಲಿ, ಅದ ನಂತರ ಅದು ಬಂದು ಮಾಡ್ತೀನಿ, ಅದು ದೇವರಿಗೆ ಮಹಿಮೆ ತರುವಂತದ್ದು. ಮನುಷ್ಯನ ಒಂದು ಆಲೋಚನೆಗೆ, ಮನುಷ್ಯನ ಒಂದು ಥಿಂಕಿಂಗ್ಗೆ ಮೇಲ್ಪಟ್ಟಾಗಿ ಏಸಪ್ಪ ಮಾಡುವಂತದ್ದೇ ಅದ್ಭುತ ಪ್ರಿಯರೇ. ಅಸಾಧ್ಯವಾದಂತ ಕಾರ್ಯಗಳನ್ನ ಏಸಪ್ಪ ಮಾಡುವಂತ ಮನುಷ್ಯನಾಗಿ ನಾವು ಯೋಚನೆ ಮಾಡ್ತೀವಿ, ಆ ರೀತಿಯಾಗಿ ಅಲ್ಲ. ಅದಕ್ಕಾಗಿ ಬಿಟ್ಕೊಡ್ಬೇಡಿ, ನೊಂದ್ಕೊಬೇಡಿ, ನಿರಾಶೆ ಆಗ್ಬೇಡಿ. ಪ್ರತಿ ದಿನ ಕೂಡ ಪರವಾಗಿಲ್ಲ, ಈ ದಿನ ದೇವ್ರು ಮಾಡಿಲ್ವಾ, ನೆಕ್ಸ್ಟ್ ಮಂತ್ ಫಸ್ಟ್ ಮಾಡ್ಬಿಡ್ತಾನೆ. ಹಲ್ಲೆಲೂಯಾ. ನಂಬ್ತೀರೇನ್ರಿ? ಅದಕ್ಕೋಸ್ಕರ ಬಿಟ್ಕೊಟ್ಬಿಡ್ಬಾರ್ದು, ನೊಂದ್ಕೊಬಾರ್ದು. ವಿಶ್ವಾಸಕ್ಕೆ ನಾವು ಹಂಗೆ ನಿರಾಶೆ ಆಗ್ಬಿಡ್ತೀವಿ, ಟಕ್ ಅಂತ ಬಿಟ್ಕೊಟ್ಬಿಡ್ತೀವಿ. ಅಲ್ಲಿ ಲಾಜರನ ಮರಣದಿಂದ ಆತನ ಎಬ್ಬಿಸೋದಕ್ಕೆ ಏಸಪ್ಪ ಮಾಡಿದಂತ ಕಾರ್ಯ ಆತನ ಸಮಯಕ್ಕೆ ಸರಿಯಾಗಿ ಬಂದು. ನಮ್ಮ KSRTC ಬಸ್, BTS ಬಸ್ ಎಲ್ಲ ಬರುತ್ತೆ ತಾನೇ, ಬರಲ್ಲ ತಾನೆ, ಬಸ್ಸಲ್ಲಿ ಓಡಾಡಲ್ಲ. ಎಲ್ಲರ ಕೂಟಿದೆ, ಎಲ್ಲರ ಕಾಲಿದೆ. ಬರ್ತಾರಾ? ಓಕೆ, ಎರಡನೇ ಪಾಯಿಂಟ್ ಗೊತ್ತಾಯ್ತಲ್ಲ. ಮೊದಲೇನು? ಆತನ ಸಮಯದ ಶಕ್ತಿ, ಆತನು ತನ್ನ ಸಮಯಕ್ಕೆ ಸರಿಯಾಗಿ ಅದ್ಭುತಗಳನ್ನ ಮಾಡ್ತಾನೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕಾಗಿದೆ? ಕಾಯ್ಕೊಂಡಿರ್ತೀವಿ. ಎಷ್ಟೋ ಸಾರಿ ನಾವು ವಿಶ್ವಾಸಿಗಳು ಕ್ವಶನ್ ಮಾಡ್ತೀವಿ. ಎಷ್ಟು ಜನಕ್ಕೆ ಅಭ್ಯಾಸ ಇದೆ? ಹಲೋ, ಬಿ ಆನೆಸ್ಟ್ ಅಲ್ವಾ? ವಿ ಕ್ವಶನ್ ದ ಲಾರ್ಡ್, ಇಸ್ಂಟ್ ಇಟ್? ಯಾಕೆ 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 ಸ್ವಲ್ಪ ಹಿಂಗೆ, ಯಾಕೆ ಹಿಂಗೆ, ಹಂಗೆ ಹಿಂಗೆ ಎಷ್ಟೊಂದು ಕ್ವಶನ್ ಮಾಡ್ತೀವಿ ನಾವಲ್ಲ. ನಾನು ಮಾಡಿದ್ದೀನಿ, ಕಳೆದ ವಾರನೇ ಮಾಡಿದೆ ನಾನು. ಯಾಕೆ ಸ್ವಲ್ಪ ಅಂದೆ, ಬರೀ ಯಾಕೆ ತೆಕ್ಕೊಂಡು ಏಸಪ್ಪ ಇಲ್ಲ ತಂದೆ, ನೀನೇ ನೋಡ್ಬೋದಾನೆ, ನೀನೇ ಮಾಡ್ಕೊಂಡ್ಬಿಟ್ಟೆ. ಅನೇಕ ಸಾರಿ ನಾವು ಬರುತ್ತಾಗತ್ತೆ, ಕೇಳಬಾರ್ದು, ಪ್ರಶ್ನೆ ಮಾಡಬಾರ್ದು. ಯಾಕಂದ್ರೆ ಅದೇ ಸ್ಪಿರಿಚುವಲ್ ರೆಲಮ್ ಅಲ್ಲಿ ನಡೆಯೋದು. ಐ ಲವ್ ಟು ಸೇ ದಿಸ್. ಆ ಒಂದು ಆತ್ಮಿಕವಾದಂತ ವಲಯದಲ್ಲಿ ನಡೆಯುವಂಥದ್ದು ನಮ್ಮ ಶಾರೀರಿಕ ಕಣ್ಣುಗಳಿಗೆ, ನಮ್ಮ ಮನಸ್ಸಿಗೆ ಅರ್ಥ ಆಗಲ್ಲ. The work of the Holy Spirit will be there in the midst of our problems and situations. ನಮ್ಮ ಎಲ್ಲ ಒಂದು ಆ ಸನ್ನಿವೇಶಗಳಲ್ಲಿ, ತೊಂದರೆಗಳಲ್ಲಿ, ಸಮಸ್ಯೆಗಳಲ್ಲಿ ದೇವರಾತ್ಮನ ಕಾರ್ಯ ನಡೀತಾ ಇದ್ದ ನಮ್ಮ ಕಣ್ಣು ಕಾಣಿಸಲ್ವಲ್ಲ. ಯಾಕಂದ್ರೆ ನಾವೇನಾಗಿದ್ದೀವಿ? ಶಾರೀರಿಕವಾದ ಕಣ್ಣುಗಳು ನೋಡ್ತಾ ಇದ್ದೀವಿ. ಆತ್ಮಿಕ ಕಣ್ಣುಗಳು ನೀವು ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಪ್ರಿಯರೇ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್, ನಾನು ಅದನ್ನ ಅನುಭವಿಸಿದ್ದೀನಿ. ನಮ್ಗೆ ಅನ್ಸೋದೇ ಇಲ್ಲ, ಅದನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾನೆ. The work of the Holy Spirit you cannot see, but it's already there. God has started to work. ದೇವರ ಆಗಲೇ ಪ್ರಾರಂಭಿಸಲಾಗಿ ಕೆಲಸ ಮಾಡಿ, ಅದನ್ನ ನಾವು ನೋಡ್ತೇವೆ. ಎರಡನೇದಾಗಿ ಯೋಹಾನ 11:33 33 to 35. ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಬಂದ ಯೆಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವರು, ಸ್ವಾಮಿ, ಬಂದು ನೋಡು ಅಂದರು. ಯೇಸು ಕಣ್ಣೀರು ಬಿಟ್ಟನು. ಎರಡನೇದಾಗಿ ನೋಡುವಂಥದ್ದು ದೇವರ ಒಂದು ಕರುಣೆ, ಕನಿಕರ. ಇಲ್ಲಿ ಯೇಸು ಕ್ರಿಸ್ತನು ಮನುಷ್ಯನಾಗಿದ್ದಾಗ ಅವರು ನೊಂದ್ಕೊಳ್ಳೋದನ್ನ, ಅವ್ರು ಗೋಳಾಡೋದನ್ನ ನೋಡಿ ಆತ ಏನ್ ಮಾಡುತ್ತೆ? ಅತ್ತನು ಅಂತ ಹೇಳ್ತಾರಲ್ವಾ, ಒಂದೇ ಆ ಒಂದು ವರ್ಸ್ ಸತ್ಯವೇದ ಚಿಕ್ಕದಾದಂತ ಒಂದು ವರ್ಸ್ ಏನಂತೆ? ಯೇಸು. ಈ ನೋಡಕ್ ಹೋದ್ರೆ ನೀವು ಇವತ್ತು ಜೀಸಸ್
ಜೀಸಸ್ ವೆಟ್ ಅಲ್ವಾ. ಇಲ್ಲಿ ನಾವು ನೋಡುವುದಾದ್ರೆ ಪ್ರಿಯರೇ, ಅಲ್ಲಿ ನಾವೇನ್ ನೋಡ್ತೀವಿ, ದೇವರ ಒಂದು ಕನಿಕರ. God also moved with compassion after seeing that the people there. ಅಂದ್ರೆ ಆ ಜನಗಳು ನೋಡಿ ಆತನಿಗೂ ಸಹ ಒಂದು ಕನಿಕರ ಬಂತು, ಕರುಣೆ ಬಂತು, ಅವನು ಪ್ರೀತಿ ಬಂತು ಅಂತ ನೋಡ್ತೀವಿ. ಆದ್ರೆ ಕೆಲವರು ಹೇಳ್ತಾರೆ, ಆತನು ಕಣ್ಣೀರಿಟ್ಟಿದ್ದು ಆ ಒಂದು ಕಾರಣಕ್ಕೆ ಮಾತ್ರ ಅಲ್ಲ, ಅವರ ಅಪನಂಬಿಕೆ ನೋಡಿ ಆತನು ನೊಂದುಕೊಂಡನು ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ಇದಕ್ಕೆ ಆಧಾರವಾಗಿ ನಾವು ಅದೇ 11ನೇ ಅಧ್ಯಾಯದ 37ನೇ ವಚನ ನೋಡ್ತೇವೆ. ಹೋಗಿ ಅದು 37ನೇ ವಚನ. ಈ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾಗದೆ ಇದ್ದಾನೆ ಅಂದರು. ಕಟ್ಟಬಹುದು ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಂಡ್ ಫ್ಯೂಚರ್. ಯೇಸು ತನ್ನನ್ನು ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಇದು ನೋಡಿ ಹೇಳ್ತಾರೆ, ನೋಡಿ ಅವ್ರ ನನಗೆ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ನಾನು ಇದ್ದಿದ್ರೆ ಸಾಯ್ದೆ ಬಿಡ್ತಾ ಇದ್ದೇನು, ಆ ತರವಂತ ಒಂದು ಆಲೋಚನೆ ಇದೆಯಲ್ಲ ಅವ್ರಿಗೆ, ನಂಬಿಕೆ ಇಲ್ವಲ್ಲ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನನ್ನ ನೋಡ್ತೇವೆ. ಕೆಲವರು ಹೇಳ್ತಾರೆ ಅಪನಂಬಿಕೆ ನೋಡಿ ಆತ ನೊಂದುಕೊಂಡನು. ಅದು ಮಾತ್ರ ಅಲ್ಲ ಪ್ರಿಯರೇ, ನೋಡಿದ್ರೆ ಯೇಸು ಕ್ರಿಸ್ತನು ಕಣ್ಣೀರಿಟ್ಟನು, ನೊಂದುಕೊಂಡು ಅಂತ ಹೇಳ್ಬೇಕಾದ್ರೆ ಆತನ ಒಂದು ಕನಿಕರ ಪ್ರೀತಿಯನ್ನು ನಾವು ಕಾಣುವವರಾಗಿದ್ದೇವೆ. ನಮ್ಮ ಜೀವಿತಗಳು ಅಷ್ಟೇ ಪ್ರಿಯರೇ, ನಾವು ಕಷ್ಟಪಡ್ಬೇಕಾದ್ರೆ, ನಮ್ಮ ಒಂದು ಜೀವಿತಗಳಲ್ಲಿ ನೊಂದ್ಕೊಳ್ಬೇಕಾದ್ರೆ, ನಮ್ಗೆ ಸಮಸ್ಯೆಗಳು ಅಲ್ವಾ, ಯಾರು ಇಲ್ಲ ಅನ್ಬೇಕಾದ್ರೆ ನಾವು ಅನೇಕ ನೋಡಿ ಎಲ್ಲರೂ ಜೊತೆ ಇರ್ಬೇಕಾದ್ರೆ ಹ್ಯೂಮನ್ ಟೆಂಡೆನ್ಸಿ ಅನ್ಕೋತೀವಿ, ಮನುಷ್ಯನ ಒಂದು ಸ್ವಭಾವ ಅಲ್ಲ. ಎಲ್ಲರೂ ಇರ್ಬೇಕಾದ್ರೆ ನಾವು ಮರ್ತೋಗ್ಬಿಡ್ತೀವಿ. ನೋಡಿದ್ದೀರಾ, ನಮ್ಮ ಕಷ್ಟಗಳನ್ನ ಮರ್ತೋಗ್ತೀವಿ, ನಮ್ಮ ಒಂದು ನೋವುಗಳನ್ನ ಮರ್ತೋಗ್ಬಿಡ್ತೀವಿ. ಎಲ್ಲರೂ ಇರ್ತಾರೆ, ಮಾತಾಡ್ಕೊಂಡ್ಬಿಡ್ತೀವಿ. ಎಲ್ಲರೂ ಒಬ್ಬರೇ ಆದಾಗ ಏನು ಯೋಚನೆ ಬರ್ತದೆ, ಅಯ್ಯೋ ಸ್ಟಾರ್ಟ್ ಆಗುತ್ತಲ್ಲ, ಅಯ್ಯೋ ಏನಪ್ಪ ನನ್ನ ಮಗಳ ಮದುವೆ ಆಗಿದೆ, ನನ್ನ ಮಗನ ಮದುವೆ ಆಗಿಲ್ಲ, ನನ್ನ ಮಗ ಹಿಂಗ್ ಮಾಡ್ತಾವನೆ, ನನ್ನ ಗಂಡ ಹಿಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾರೆ, ಬರ್ತಾವೇನ್ರಿ ಎಷ್ಟು ಮಾಡಿದ್ರೆ ಅದನ್ನೇ ಯಾವತ್ತೇ ಬರೋದು. ಆವಾಗ ನೀವು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ ಪ್ರೀತಿನ ಮೊಟ್ಟಿಗಿದೆ, ಆತ ನಮ್ಮನ್ನು ಆಧರಿಸುವ ಆತನಾಗಿದ್ದಾನೆ. ಎಲ್ಲರೂ ಇರ್ಬೇಕಾದ್ರೆ ಅಲ್ಲ ಪ್ರಿಯರೇ, ಯಾರು ಇಲ್ಲದೆ ಇರ್ಬೇಕಾದ್ರೆ ಸಮಾಧಾನ ಒಟ್ಟಿಗೆ ನಡೆಸುವ ಆತನಾಗಿದ್ದಾನೆ. ಆತ ನಮಗೆ ಸಮಾಧಾನ ಕೊಡುವಾತನಾಗಿದ್ದಾನೆ. ಜಸ್ಟ್ ಯು ಸಿ, ನಾನು ಅನೇಕ ಸಾರಿ ಕೇಳಿದ್ರೆ, ಒಂದ್ಸರಿ ಜಾನಕಿ ಸಿಸ್ಟರ್ ಕೇಳ್ತಾ ಇದ್ದೆ, ನನಗೆ ತುಂಬಾ ಬರುತ್ತೆ, ನಂಗೆ ಆತ ದೇವ್ ನಡೆಸುವಂಥದ್ದು. ಏನಾದ್ರು ಬರಬೇಕಾದ್ರೆ ನಂಗೆ ಒಂಚೂರು ಹಾಕಲ್ಲ, ನಮ್ಗೆ ಹಾಡು ಎಷ್ಟು ಚೆನ್ನಾಗಿ ಬರ್ಬೇಕು, ಆ ಒಂದು ಇದೇ ಬರ್ತಾ ಲೈಫ್ ಮಾತ್ರ ಬರ್ತದೆ, ಬಿಗಿನಿಂಗ್ ಬರಲ್ಲ. ಕುಕ್ಕಿ ಹೋದಾಗಲ್ಲ ಹಾಡು ಕೂದಾಗ ಬರ್ತದೆ, ಕೂದಾಗ ವಾಟ್ ಎ ಗ್ರೇಟ್ ಅಂಡ್ ಮೈಟಿ ಈಸ್ ಅವರ್ ಗಾಡ್, ಇಸ್ಂಟ್ ಇಟ್? ನನ್ನ ಪರಿಶುದ್ಧಾತ್ಮ ಅಲ್ಲೇ ನಿಲ್ಲೋದು, ಅಲ್ಲೇ ನಮ್ಗೆ ನಾವು ಆತ ಆಧರಿಸೋದು ಪ್ರಿಯರೇ. ಎಷ್ಟು ಚೆನ್ನಾಗಿ ಬರ್ತದೆ ಅಂದ್ರೆ ಆ ಸಂತೋಷ ನಮ್ಮಲ್ಲಿ ಬರ್ತದೆ, ಆಗ ಅವ್ರ ಚಿಂತೆ ಹೋಗುತ್ತೆ, ದುಃಖ ಹೋಗುತ್ತೆ, ನೋವು ಹೋಗ್ಬಿಡ್ತಾರೆ. ಅದು ಬೇಕಾಗಿದೆ. ಅದನ್ನ ನಾವು ನೋಡ್ತೀವಿ. ಯೇಸು ಕ್ರಿಸ್ತನು ಲಾಜರನ್ನ ಎಬ್ಬಿಸಿದರೆ ಆ ಒಂದು ಅದ್ಭುತದಲ್ಲಿ ನೋಡುವಂಥದ್ದು ನಮ್ಮ ಒಂದು ನೋವು, ನಮ್ಮ ಕಣ್ಣೀರು, ನಮ್ಮ ಕಷ್ಟ, ನಮ್ಮ ಬಾಧೆಗಳನ್ನು ಸಹ ದೇವರು ನೋಡುವಾತನಾಗಿದ್ದಾನೆ. ನಾವು ಆ ಒಂದು ಕಣಿವೆಯಲ್ಲಿ ನಡೆದು ಹೋಗುತ್ತಿದ್ದಾಗಲೂ ಸಹ, ಕಾಗತ್ತಿನ ಕಣಿವೆ ನಡೆದು ಹೋದಾಗಲೂ ಸಹ ನಾನು ಹೆದರೆಯಲು ಭಯಪಡನು, ಯಾತಕ್ಕಾಗಿ ನೀನು ನನ್ನೊಂದಿಗಿದ್ದಿ. ಎಲ್ರಿ ಹೇಳಿ, ಅಲ್ವಾ? ಅದಕ್ಕೋಸ್ಕರವಾಗಿ ಆತ ನಮಗೆ ಧೈರ್ಯ ಕೊಡುವಾತನ, ಸಮಾಧಾನ ಕೊಡುವಾತನ, ಆತ ನಮ್ಮ ನಡೆಸುವಾತನಾಗಿದ್ದಾನೆ. ಅದನ್ನ ನಾವು ಈ ಲಾಜರನ ಒಂದು ಅದ್ಭುತದಲ್ಲಿ ನೋಡುವುದಾಗಿದ್ದೇವೆ. ಎರಡನೇದಾಗಿ ದೇವರು ಕನಿಕರ ತೋರಿಸುವಾತನಾಗಿದ್ದಾನೆ. ಮೂರನೇದಾಗಿ ಯೋಹಾನ 11:40 ಯಾವುದು ಹೋಗ್ಬೋದು? ಯೋಹಾನ 11:40. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಇಲ್ಲಿ ಆ ಒಂದು ಮಿರಾಕಲ್ ಅಥವಾ ಅದ್ಭುತ ನಡಿಬೇಕಾದ್ರೆ ಒಂದು ಕಾರ್ಯ ಇದೆ, ಯಾವ್ದು ಗೊತ್ತಾ? ಜೋರಾಗಿ, the role of faith is very very important in getting the miracles. ನಮ್ಮ ಜೀವಿತದಲ್ಲಿ ನಮ್ಗೆ ಅದ್ಭುತಗಳು ಬೇಕಂದ್ರೆ ಅದು ಆಟೋಮೆಟಿಕ್ ಆಗಿ ನಡೆಯೋದಿಲ್ಲ. ಅದಾದ ಏಸಪ್ಪನ ಟೈಮೇ, ಏಸಪ್ಪನ ಕರುಣೆನೆ, ಏಸಪ್ಪನ ಕೃಪೆನೆ. ಆದ್ರೂ ಸಹ ಮೂರನೇದಾಗಿ ಅಲ್ಲಿ ದೇವರು ನೋಡಿದೇನು? ನಂಬಿಕೆಯನ್ನ. ಅದಕ್ಕೆ ಆತನು ಹೇಳ್ತಾನೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಲಾಜರನ ಎಬ್ಬಿಸೋದು ಮುಂಚಿತವಾಗಿ ಯೇಸು ಕ್ರಿಸ್ತನು ಬಂದನು, ಯೇಸು ಕ್ರಿಸ್ತನು ನೋಡಿದ್ನು, ಯೇಸು ಕ್ರಿಸ್ತನ ಪ್ರೀತಿ ಇತ್ತು, ಆತನು ಹೋಗಿ ಅವ್ರನ್ನ ಎಬ್ಬಿಸಬಹುದಾಗಿತ್ತಲ್ಲ, ಯಾಕೆ ಎಬ್ಬಿಸ್ಲಿಲ್ಲ? ಅಲ್ಲಿರೋರೆಲ್ಲರೂ ಇನ್ಕ್ಲೂಡಿಂಗ್ ಹಿಸ್ ಡಿಸೈಪಲ್ಸ್, ಶಿಷ್ಯರು ಸಹ ಸೇರಿ ಯೇಸು ಕ್ರಿಸ್ತನಿಗೆ ಗೊತ್ತಾಗ್ಬೇಕು, ಯೇಸು ಕ್ರಿಸ್ತನಿಗೆ ಅವ್ರು ಗೊತ್ತಾಗ್ಬೇಕು. ಆ ಜನಗಳಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಅಂತ. ವಿತೌಟ್ ಫೇತ್ ಯು ಕೆನಾಟ್ ಟೇಕ್ ಎನಿಥಿಂಗ್ ಫ್ರಮ್ ದ ಲಾರ್ಡ್. ಕರ್ತವ್ಯ ಏನೋ ಹೊಂದ್ಕೊಳ್ಬೇಕಾ, ನಮ್ಗೆ ಏನಿರ್ಬೇಕು? ನಂಬಿಕೆ ಇರಬೇಕು.
ಅದು ಎಂತ ನಂಬಿಕೆ ನಾನು ಯೇಸು ಕ್ರಿಸ್ತ ನೋಡ್ದ ಅಂದ್ರೆ ಜಸ್ಟ್ ಇಂಪಾಸಿಬಲ್. ಓಕೆನಾ? ಅದು ಆಗಲ್ಲ ಅಂದ್ರೆ ಆಗಲ್ಲ ರೀ. ಸತ್ತು 4 ದಿನ ಶರೀರ ನಾಶ ಆಯ್ತು, ಸಮಾಧಿ ಹಾಕಿ ಮುಚ್ಚಿಬಿಟ್ಟಾರೆ. ಗೊತ್ತಲ್ಲ, ಎಲ್ಲ ಮುಗಿದೋಯ್ತು. ಇವಾಗ ನಾವು ಮಾಡ್ತೀವಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೋಣ. ಯಾಕಂದ್ರೆ ನಮ್ಮ ಇದಕ್ಕೆ ಬರ್ತಾರೆ ನೋಡಿ, ನಮ್ಮ ಸಭೆಯಲ್ಲಿ ಬಂದು ಪ್ರೀಚ್ ಮಾಡೋ ಅನೇಕ ಇವುಗಳು ಟೀಚರ್ಸ್ ಎಲ್ಲ ನಂಗೆ ಹೇಳ್ತಾನೆ, ಜಸ್ಟ್ ಇಮ್ಯಾಜಿನ್, ಊಹಿಸ್ಕೊಳ್ರಿ ಹಂಗೇಳಿ ನನಗೂ ಬರ್ತಾ ಇದ್ದೀನಿ. ಊಹಿಸ್ಕೊಳ್ರಿ ಏನಂದ್ರೆ ಯಾರು ಸತ್ತೋಗ್ಬಿಡ್ತಾರಲ್ವಾ ನಮ್ಮ ಕುಟುಂಬ ಏನ್ ಮಾಡ್ತೀವಿ, ಆಡ್ತೀವಿ, ಎಲ್ಲ ಮಾಡ್ತೀವಿ, ಪ್ರೊಸೆಷನ್ ಹೋಗ್ತೀವಿ, ಎಲ್ಲ ಮುಗ್ದೋಗಿತ್ತು. ಅದರಲ್ಲಿ ಅರ್ಥ ಆಗುತ್ತಲ್ಲ, ಎಲ್ಲ ಮುಗ್ದೋಗಿದ್ದಾಗಲೂ ಸಹ ನೀ ನಂಬು ಅಂತ ಏಸಪ್ಪ ಹೇಳ್ತಾ ಅಂದ್ರೆ ಬಹಳ ಕಷ್ಟ. ಅಲ್ಲಿ ನೋಡಿದ್ರೆ ಯಾಕೆ ಕಷ್ಟ ಗೊತ್ತಾ? ಮೇರಿ ಮಾತಾಗೆ 2 ನಂಬಿಕೆ ಇತ್ತು. ಕೇಳಿಸ್ಕೊಳ್ಳಿ ಚೆನ್ನಾಗಿ, 2 ಬಿಲೀಫ್ಸ್ ಅಂದ್ರೆ 2 ನಂಬಿಕೆ ಇತ್ತು ಮೇರಿ ಮಾತಾಗೆ. ಒಂದೇನಂದ್ರೆ ಸಾವು ಅನ್ನೋದು ಸಹಜ, ಸಾವಿಗೆ ನಮ್ಮ ಮೇಲೆ ಅಧಿಕಾರ ಇದೆ, ಗೊತ್ತಲ್ಲ, ನಾರ್ಮಲ್ ತಾನೆ. ಹಂಗೆ ಅವ್ರ ಯೋಚನೆ, ಆ ಬಿಲೀಫ್ ಇತ್ತು ಅವ್ರಿಗೆ. ಎರಡನೇದಾಗಿ ಏನ್ ಬಿಲೀಫ್ ಇತ್ತಂದ್ರೆ, ನಾವು ಯೇಸು ಕ್ರಿಸ್ತನ್ ಹೇಳಿ ಕಳಿಸಿದ್ವಿ, ಅದು ಹುಷಾರಿದೆ ಇತ್ತು, ಆವಾಗಲೂ ಬರ್ಲಿಲ್ವೇ. ಯೇಸು ಕ್ರಿಸ್ತ ನಮ್ಗೆ ಕೈ ಬಿಟ್ಬಿಟ್ಟ, ನಾವು ಆತನ ಏನು ಮಾಡಕ್ಕಾಗಿಲ್ಲ ನಮ್ಗೆ. ಅದಕ್ಕೆ ಆಕೆ ಮಾಡ್ತಾ ಹೇಳ್ತಾಳೆ, ಸ್ವಾಮಿ ನೀವು ಇಲ್ಲಿ ಇರುತ್ತಿದ್ದರೆ ನಾನು ತಮ್ಮನ್ನು ಸಾಯುತ್ತಿರಲಿಲ್ಲ. ಅವ್ರ ಪ್ರಕಾರ ಏನು, ಯೇಸು ಕ್ರಿಸ್ತ ಇರ್ಬೇಕಾಗಿತ್ತು, ವಾಸಿ ಮಾಡ್ಬೇಕಾಗಿತ್ತು, ಜೀವ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ವಲ್ಲ. ಅವ್ ಏನ್ ನಂಬಿಕೆ ಆಗಿತ್ತು ಅವ್ರಿಗೆ? ಸ್ವಲ್ಪ ಹೇಳಿದಾಗ ನಂಬಿದ್ರೆ ಮಹಿಮೆಯನ್ನು ಕಾಣಿಮೆ ಅನ್ಬೇಕಾದ್ರೆ ಏನ್ ನಂಬಿಕೆ ಇದೆ ಅವ್ರಿಗೆ? ಅವ್ರ ನಂಬಿಕೆ ಸಾವು ನಿಶ್ಚಯ ಬಂದ್ಬಿಟ್ಟು ಬಿಡು, ನಮ್ ಸಾತೋದು. ಎರಡನೇದಾಗಿ ಏಸಪ್ಪ ನಮ್ ಕೈ ಬಿಟ್ಬಿಟ್ಟ. ನಮ್ ಜೀವಿತಗಳು ಪ್ರಿಯ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅನೇಕ ಸಾರಿ ಇದೇ ಸಮಸ್ಯೆ ಬರ ಇದು ಬರ್ಬೇಕಾದ್ರೆ, ದಿಸ್ ಇಸ್ ನಾರ್ಮಲ್. ಈ ಒಂದು ಕಷ್ಟ ಬರ್ಬೇಕಾದ್ರೆ ನಾನೇ ಹೇಳ್ತೀನಿ, ಡೈಲಾಗ್ ಹೇಳ್ತಾ, ಮನುಷ್ಯಗೆ ಬರ್ದೇ ಕಷ್ಟ ಬರುತ್ತೆ ಅಂತ ಹೇಳ್ತೀನಿ. ಆದ್ರೆ ವಿಶ್ವಾಸಿಗಳಾದ ನಾವು ಆ ಒಂದು ಕಷ್ಟಗಳು ಬರ್ಬೇಕಾದ್ರೆ, ನಾವು ನೋವು ತೆಗೆದುಕೊಳ್ಬೇಕಾದ್ರೆ, ನಾವು ನೋವಲ್ಲಿದ್ದಾಗ, ಎಲ್ಲ ಕಾರ್ಯಗಳು ಬೇಕಾದ್ರೆ ಅದು ಪರ್ಮನೆಂಟ್ ಅಂತ ಅನ್ಕೋಬಾರ್ದು. ಹಲ್ಲೆಲೂಯಾ. ನಾವು ಪರ್ಮನೆಂಟ್ ಅನ್ಕೋಬಿಡ್ತೀವಿ, ಇದು ಸಹಜ, ನ್ಯಾಚುರಲ್. ಇಲ್ಲ, ಎಳೆದಾಗ ಹೇಳ್ಕೊತೀವಿ, ಯೇಸು ಕ್ರಿಸ್ತ ಏನೂ ಮಾಡ್ತಾ ಇಲ್ವಲ್ಲ, ಅಯ್ಯೋ ಏನಾದ್ರು ನಾನು ಸರಿ ಇಲ್ವೇನೋ, ನಾನು ತಪ್ಪು ಮಾಡ್ತಾ ಇದ್ದೀನೇನೋ, ನಾನು ಪಾಪ ಮಾಡಿದ್ದೀನೇನೋ, ಏಸಪ್ಪ ಇಷ್ಟ ಇಲ್ವೇನೋ, ಅರ್ಥ ಆಯ್ತಲ್ಲ, ಎಲ್ಲಾ ಯೋಚನೆಗಳು ಬರ್ತವೆ. ಈ ತರ ಇರ್ಬೇಕಾದ್ರೆ ನಂಬಿಕೆ ಇಲ್ಲ ಅಂತ ಅರ್ಥ ಪ್ರಿಯ. ಅದಕ್ಕೆ ಏಸಪ್ಪ ಹೇಳ್ತಾರೆ, ಇದೆಲ್ಲ ಮಾಡ್ತಾ ಇದ್ರಲ್ಲ ಮಕ್ಕಳೇ, ನೀನು ನಂಬಿದ್ರೆ ದೇವರ ಮಹಿಮೆ ಕಾಣ್ತೀಯ. ಅಂದ್ರೆ ಏಸಪ್ಪನ್ಗೆ ಇದು ಪರ್ಮನೆಂಟ್ ಅಲ್ಲ, ಏಸಪ್ಪನ್ಗೆ ಹಾಗೆ ಆಗುತ್ತೆ. ಇಟ್ಸ್ ಓನ್ಲಿ ದ ಫೇಸ್ ಆಫ್ ಲೈಫ್. ಇದೊಂದು ಅಷ್ಟೇ, ಇದು ನನ್ನ ಜೀವಿತದಲ್ಲಿ ಒಟ್ಟೋಗುತ್ತೆ ಅಲ್ಲ ನಾವು ನಂಬಬೇಕು ಪ್ರಿಯರೇ. ಈ ಕಷ್ಟ ಪರ್ಮನೆಂಟ್ ಆಗಿರುತ್ತೆ ಅಂತ ಅನ್ಕೋಬಾರ್ದು. ಅದು ಮಾತ್ರ. ಎರಡನೇದಾಗಿ ಏಸಪ್ಪ ಆ ಒಂದು ಸಮಯಗಳಲ್ಲಿ, ಆ ಸಿಚುಯೇಷನ್ ಅಲ್ಲಿ ಅದು ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಂಬಬೇಕು. ಜೀಸಸ್ ಇಸ್ ಇನ್ ಕಂಟ್ರೋಲ್. ಐ ಲವ್ ಟು ಸೇ ದಟ್. ಅನೇಕರು ಹೇಳ್ತಾರಂತ, ಜೀಸಸ್ ಇಸ್ ಇನ್ ಕಂಟ್ರೋಲ್. ಯೇಸು ಕ್ರಿಸ್ತನು ಆಳ್ವಿಕೆ ಮಾಡ್ತಾನೆ, ಆತನಿದ್ದಾನೆ, ನೋಡ್ಕೊಂತಾನೆ ಎಂಬ ಒಂದು ಮನೋಭಾವನೆ, ನಂಬಿಕೆ ನಮ್ಗೆ ಬರಬೇಕು ಪ್ರಿಯ. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ. ನನಗೆ ಅಸಾಧ್ಯ ಅದು. ನನಗೆ ನಾವು ನೋಡ್ರೆ ಇಷ್ಟು ಚಿಕ್ಕದಿದೆ, ಇಷ್ಟೇ ಚಿಕ್ಕದಿರೋದು ಆ ಸಮಸ್ಯೆ ನಮ್ಗೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ವಾ? ಅಪ್ಪ ಎಷ್ಟು ಕಷ್ಟ ಆಗುತ್ತಲ್ಲ. ಏನೇ ಸ್ವಲ್ಪ ಯಾವಾಗ ಹೋಗುದು ನಮ್ಮ ಜೀವಿತದಿಂದ, ಏನೇ ಸ್ವಲ್ಪ ಹಿಂಗೆ ಹೇಗೆ ಯಾವಾಗ ಸರಿ ಹೋಗುದು ಏಸಪ್ಪ ಅಂತ ನಾವು ಅನೇಕ ಸಾರಿ ಕ್ವಶನ್ ಕೇಳ್ತಿರ್ತೀವಿ. ಆದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದು ತುಂಬಾ 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 ಚಿಕ್ಕದು ನನ್ನ ಏಸಪ್ಪ. ಅದನ್ನ ಕಾರ್ಯಗಳನ್ನ ಮಾಡ್ತಾನೇ ಇದ್ದಾನೆ. ಅದನ್ನ ನಾವು ನಂಬಬೇಕು. ಅದು ಏಸಪ್ಪ ಬೇಕಾಗಿತ್ತು. ಲಾಜರನ ಒಂದು ಅದ್ಭುತ ಮಾಡುವ ಸಮಯದಲ್ಲಿ ಆತನ ಸಹೋದರರಿಗೆ ಮತ್ತೆ ಜನಗಳಿಗೆ, ಶಿಷ್ಯರಿಗೆ ಗೊತ್ತಾಗಬೇಕಾಗಿತ್ತು, ನೀನ್ ನಂಬಿದ್ರೇನೆ ಈ ಕಾರ್ಯಗಳನ್ನ ನೋಡಕ್ಕಾಗುವುದು. ಎಂತ ಮಹಿಮೆ ನೋಡಿದ್ರು, ದೇವರ ಮಹಿಮೆ ಅಂತ ಹೇಳ್ಬೇಕಾದ್ರೆ ಇಟ್ಸ್ ನಾಟ್ ಎ ಸಿಂಪಲ್ ಗಾಡ್ಸ್ ಗ್ಲೋರಿ. ಅಲ್ಲಿ ಸತ್ತಂತ ಲಾಜರನ ಹಿಸ್ಟ್ರಿಲೇ ಇಲ್ಲ. ಸತ್ತಂತವನ್ನ ಎಬ್ಬಿಸುವಂತ ಒಂದು ಮಹಿಮೆ ನೀನು ಕಾಣ್ತೀಯಾ, ನೀನ್ ನಂಬು ಅಂದ್ರು ಏಸಪ್ಪ. 4ನೇದಾಗಿ ಯೋಹಾನ 11:43-44. ಯೋಹಾನ
11:43-44. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದ್ದರು. ಸತ್ತಿದ್ದವರು ಹೊರಗೆ ಬಂದರು. ಅವನ ಕೈಕಾಲುಗಳು ಬಟ್ಟೆಗೆಲ್ಲ ಕಟ್ಟಿದ್ದವು. ಅವನ ಮುಖವು ಕೈಪಾವದಿಂದ ಸುತ್ತಿತ್ತು. ಯೇಸು ಅವರಿಗೆ ಅವನನ್ನು ಬಿಚ್ಚಿರಿ ಹೋಗಲೆಂದು ಹೇಳಿದರು. ದ ಪವರ್ ಆಫ್ ರಿಸರ್ಕ್ಷನ್ ಅಂಡ್ ನ್ಯೂ ಲೈಫ್. ಇಲ್ಲ ಏನ್ ನೋಡ್ತೀವಿ, ಅದ್ಭುತವಾದ ಶಕ್ತಿ ಮತ್ತೆ ನೂತನ ಜೀವಿತವನ್ನ ದೇವರು, ಹೊಸ ಜೀವನವನ್ನ ಕೊಟ್ಟದನ್ನು ನೋಡ್ತಾ ಇರ್ತೀವಿ. ಯೇಸು ಕ್ರಿಸ್ತನು ಒಂದು ಆಜ್ಞೆ ಕೊಟ್ರು. ಏನಂತ? ಏನ್ ಆಜ್ಞೆ ಕೊಟ್ರು? ವಾಟ್ ಇಸ್ ದ ಕಮಾಂಡ್? ಇಲ್ಲಿ ಕೊಟ್ಟ ಕಮಾಂಡ್ ಏನ್ರಿ? ಜೋರಾಗಿ ಎರಡು ಪ್ರೀತಿ ಹೊರಗಡೆ ಬಾ ಅಲ್ವಾ, ಮೇರಿ ಹೊರಗಡೆ ಬಾ, ಕುಸುಮ ಹೊರಗಡೆ ಬಾ ಅಲ್ವಾ. ಅನೇಕ ಸಾರಿ ನಾವು ನಮ್ಮ ಒಂದು ಪರಿಸ್ಥಿತಿಗಳಲ್ಲಿಯೇ ಸಿಕ್ಕಾಕೊಂಡು ಬಾಂಡೇಜ್ ಆಗಿದ್ದೇವೆ. ಏಸಪ್ಪ ಹೇಳ್ತಾನೆ, ಹೊರಗಡೆ ಬಾ, come out from all your problems, because he is there with you to lead you out of that problem. ಅಲ್ಲಿ ನೋಡಿ ಪ್ರಿಯರೇ, ಲಾಜರಿಗೆ ದೇವರು ಕಮಾಂಡ್ ಕೊಟ್ಟರು ಅಲ್ವಾ. ಅದು ನೋಡಿ ಹೇಳ್ತದೆ, ದೊಡ್ಡ ಶಬ್ದದಿಂದ ಲಾಜರ್ ಕಿವಿ ಕೇಳಲ್ಲ ಅಲ್ರಿ, ಅಲ್ವಾ. ಅಕ್ಕಪಕ್ಕಲ್ಲೂ ಕಿವಿ ಕೇಳಿಸಲ್ಲ ಪಾಪ. ನಾನು ಅನ್ಕೋತೀನಿ ಮೇ ಬಿ ನಂದೊಂದು ಥಾಟು, ಯಾಕಂದ್ರೆ ಎಲ್ಲ ಸುತ್ತಾಕ್ಬಿಟ್ಟಿದ್ರಲ್ಲ ಅವನಿಗೆ, ಮುಖ, ಕಾಯಿ, ಕಲ್ಲು, ಫುಲ್ ಬಾಡಿ ಸುಟ್ಬಿಟ್ಟಿದ್ರು, ಬಟ್ಟೆ ಕಿವಿ ಕೇಳಿಸ್ಬೇಕಲ್ಲ. ಅದಕ್ಕೆ ಏಸುಗೋಸ ದೊಡ್ಡ ಶಬ್ದದ ಕಣ್ಣ, ಆದರಣೆ ಹೊರಗಡೆ ಬಾ. ನಾನು ಏಸಪ್ಪನಿಗೆ ಎಲ್ಲದರ ಮೇಲೆ ಶಕ್ತಿ ಇದೆ, ಮರಣದ ಮೇಲೆ ಸಹ ಶಕ್ತಿ ಇದೆ ಪ್ರಿಯ. ಜಸ್ಟ್ ಹಿಂಗೆ ಏಸಪ್ಪ ಹೇಳಿದ್ರೆ ಮಾತಿಗೆ ಎಲ್ಲರೂ ಈ ತರ ವಿಧಿರಾಗಲೇಬೇಕು. ಅಷ್ಟು ದೊಡ್ಡ ದೇವರು ಸೇವಿಸ್ತೀವಿ ನಾವು. ಆದ್ರೆ ನಾವ್ ಹೆಂಗಿದ್ದೀವಿ ಪ್ರಿಯರೇ? ಚಿಕ್ಕ ಚಿಕ್ಕ ಕಾರ್ಯಗಳಿಗೆ ನೊಂದುಕೊಂಡು, ನಾನು ಎತ್ತರಿಗೆ ಹೇಳ್ತಾ ಇದ್ದೀನಿ, ದೇವರಾತ್ಮ ಹೇಳಿ, ದಯವಿಟ್ಟು ವಿಶ್ವಾಸಿ ಆದವರು ಈ ಲೋಕದ ಕಾರ್ಯಗಳು ನೊಂದ್ಕೋಬಾರದು. ಅದು ನನ್ನ ಏಸಪ್ಪನಿಗೆ ಶೇಮ್ ತರುವಂಥದ್ದು, ಅದು ನನ್ನ ಏಸಪ್ಪನಿಗೆ ಅದು ಅವಮಾನ ಮಾಡುವಂಥದ್ದು ಪ್ರಿಯರೇ. ಎವ್ರಿಥಿಂಗ್ ಇಸ್ ವೆರಿ ವೆರಿ ಲಿಟಲ್ ವಿತ್ ದ ಲಾರ್ಡ್. ಅಂದ್ರೆ ನೀವು ಅದರ ಮುಂದೆ ನೋಡೋದಾದ್ರೆ ತುಂಬಾ ಚಿಕ್ಕದು. ಆತನ ದೇವರು ಹೇಳ್ತಾನೆ, ಹೊರಗಡೆ ಬಾ ಲಾಜರನೇ ಅಂತ ಹೇಳ್ಬೇಕಾದ್ರೆ ನೋಡ್ತೇವಲ್ಲಿ, ಆತ್ಮಿಕವಾಗಿ ಸತ್ತಂತ ನಮ್ಮನ್ನು ಸಹ ಯೇಸು ಕ್ರಿಸ್ತನು ಹೊರಗಡೆ ಕರೆದಿದ್ದಾನೆ. ನೀವು ರೋಮಾಪುರದ ಬರೆದ ಪತ್ರಿಕೆ 8:11 ಓದ್ಬೋದು. ರೋಮಾಪುರದ ಬರೆದ ಪತ್ರಿಕೆ 8:11, ರೋಮನ್ ಚಾಪ್ಟರ್ 8:11. ರೋಮಾಪುರದ ಬರೆದ ಪತ್ರಿಕೆ 8:11. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ್ನ ಎಬ್ಬಿಸಿದಂತ ಅದೇ ದೇವರು, ಅದೇ ಆತ್ಮ ನಾವು ನೋಡ್ತೇವೆ ಸತ್ತಂತ ನಮ್ಮ ಮೃತ್ಯು ದೇಹಗಳನ್ನ, ಅಂದ್ರೆ ಸತ್ತಂತ ಆತ್ಮಗಳನ್ನ ಯೇಸು ಕ್ರಿಸ್ತನು ಎಬ್ಬಿಸುವ ಆತನಾಗಿದ್ದಾನೆ. ನಮ್ಮನ್ನೆಲ್ಲ ಎಬ್ಬಿಸಿದಾನೆ ಏನ್ರಿ ತಾನೆ. ಯಾಕಂದ್ರೆ ನಾವು ಸತ್ತವರಾಗಿದ್ವಿ. ನಾನು ಯಾವಾಗ್ಲೂ ಹೇಳುವಂತೆ, ಲೋಕದಲ್ಲಿ ಸತ್ತವರಾಗಿ ಓಡಾಡ್ಕೊಂಡಿದ್ವಿ, ಬರೀ ಓಡಾಡ್ತಾರೆ ಶರೀರ ಅಷ್ಟೇ, ಆತ್ಮ ಸತ್ತೋಗಿದೆ, ಹಾಗೆ ಇದ್ವಿ. ಆದ್ರೆ ನಮ್ಮನ್ನ ಆತನು ಬದುಕಿಸಿದ ಆತನಾಗಿದ್ದಾನೆ, ಜೀವ ಕೊಟ್ಟ ಆತನಾಗಿದ್ದಾನೆ. ಅದನ್ನೇ ನಾವು ನೋಡ್ತೇವೆ. ಅದನ್ನ ಈ ಲಾಜರನ್ನ ಎಬ್ಬಿಸಿದ ಸಮಯದಲ್ಲಿ, ಎಬ್ಬಿಸಿದಂತ ಆ ಒಂದು ಅದ್ಭುತದಲ್ಲಿ ನಾವು ನೋಡುವಂತದ್ದೇನು, ನಮ್ಮನ್ನು ಸಹ ಆತನು ಎಬ್ಬಿಸಿದ್ದಾನೆ. ನಾವೀಗ ಅಲೇ ಆ ಜೀವಿತದಲ್ಲೇ ಜೀವಿಸ್ತಾ ಇಲ್ಲ. ವಿ ಆರ್ ಲಿವಿಂಗ್ ಇನ್ ಎ ನ್ಯೂ ಲೈಫ್. ಹೊಸ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆ. ಜೀವಿಸ್ತಾ ಇರೋಲ್ಲ ಹೇಳ್ರಿ ಹಲ್ಲೆಲೂಯಾ. ವೆರಿ ನೈಸ್, ಗುಡ್. ಒಂದು ಸೆಕೆಂಡ್ ಚಾನ್ಸ್ ಅಲ್ವಾ? ನೀವು ನೋಡುವುದಾದ್ರೆ ಎಲ್ಲಾ ಮನುಷ್ಯರು ಕೊಡುವಂತ ಸೆಕೆಂಡ್ ಚಾನ್ಸ್ ದೇವರು. ನಾವೆಲ್ಲರೂ ಹೋಗಿ ಬಂದಿದ್ದೀವಿ, ಓಕೆನಾ? ಅಂದ್ರೆ ಆತ್ಮದ ಸತ್ತಂಗೆ ಜೀವನ ಮಾಡ್ತಾ ಇರ್ತೀವಿ. ಏಸಪ್ಪ ಬಂದು ತಿರುಗಿ ನಾವು ಆತನಲ್ಲಿ ಹುಟ್ಟಿ, ತಿರುಗಿ ನಾವು ಆತನಲ್ಲಿ ಜೀವಿಸುವವರಾಗಿ ನಿತ್ಯಕ್ಕೂ ಜೀವಿಸ್ಬೇಕಂತ ಈ ಒಂದು ಕಾರ್ಯನ ಮಾಡ್ತಾರೆ. ಅದನ್ನ ನಾವು ಅನ್ವಯಿಸಿದ್ದೇವೆ. ನಮ್ಮ ಜೊತೆ ಇರುವಂತವ್ರು, ವಿಶ್ವಾಸ ಇಲ್ಲದೆ ಇರುವಂತವ್ರು, ತಿರುಗಿ ಉಳಿದೇ ಇರುವಂತವ್ರು ಅದೇ ಒಂದು ಅನುಭವವನ್ನ, ಆಶೀರ್ವಾದ ಹೊಂದ್ಕೊಬೇಕಾ ಬೇಡ?
ಅಂದ್ಕೋಬೇಕು ತಾನೆ. ವಾರದಲ್ಲಿ ಎಷ್ಟು ಸಾರಿ ಅವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ? ವಾರದಲ್ಲಿ ಎಷ್ಟು ಸಾರಿ ಮಾಡ್ತೀವಿ? 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ. ಏಸಪ್ಪ ನನ್ನ ಅಕ್ಕಪಕ್ಕದವ್ರನ್ನ ರಕ್ಷಿಸು, ಏಸಪ್ಪ ನಮ್ಮ ಬಂಧುಗಳನ್ನ ರಕ್ಷಿಸು ಅಲ್ವಾ? ಮಾಡ್ತೀರೇನ್ರಿ? ಕೆಲವರು ಏನ್ ಮಾಡ್ತಾರೆ, ತಮ್ಗೋಸ್ಕರ ಮಾಡ್ಕೊಂಡಿರ ಮಾಡ್ತಾ ಇದ್ದಾರೆ ಬೇರೆಯವ್ರಿಗೋಸ್ಕರ. ಕೆಲವರು ಹೆಂಗಿದ ಅಂದ್ರೆ ತಮ್ಗೋಸ್ಕರ ಮಾಡ್ಕೊಂಡು ಬೇರೆಯವ್ರು ಮಾಡದೇ ಇದ್ದಾರೆ. ಎರಡೂ ಮಾಡಬಾರ್ದು. ನನಗೂ ನನ್ನ ಕುಟುಂಬಕ್ಕೂ ಮಾಡಬೇಕು, ಪರರಿಗೂ ಮಾಡಬೇಕು, ಬೇರೆ ರಕ್ಷಣೆಗೂ ಮಾಡಬೇಕು. ಅರ್ಥ ಆಗುತ್ತದೆ? ಈಗ ನೋಡ್ತೇವಲ್ಲ, ನಮ್ಮನ್ನ ತಿರುಗಿ ಹುಟ್ಟುವಂತೆ ಮಾಡುವಂತ ಆತ್ಮ ಯಾವ ಒಂದು ದೇವರು ಸತ್ತಂತ ಲಾಸರನ್ನ ಎಬ್ಬಿಸಿದ್ರು, ಯೇಸು ಕ್ರಿಸ್ತನ ಎಬ್ಬಿಸಿದ್ರು, ಅದೇ ಆತ್ಮ ನಮ್ಮನ್ನು ಸಹ ಎಬ್ಬಿಸಿ ನಾವು ಆತನ ಜೀವಿಸುವಂತೆ ಮಾಡಿದೆ. ಕೊನೆಯದಾಗಿ ಯೋಹಾನ 11:44. ಯೋಹಾನ 11:44. ಸತ್ತಿದ್ದವನು ಹೊರಗೆ ಬಂದನು, ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು, ಅವನ ಮುಖವು ಕೈಪಾವುಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಅವನನ್ನ ಬಿಚ್ಚಿರಿ, ಹೋಗಲಿ. ಯಾಕೆ ಈ ಮಾತು ಹೇಳಿರುತ್ತೆ? ನಾನೇ ಯೋಚನೆ ಮಾಡ್ತಾ ಇದ್ದೆ, ಸ್ವಲ್ಪ ಬರೀ ಅವ್ನ ಜೀವ ಕೊಟ್ಟು ಬಿಡ್ಬೋದಾಯ್ತಲ್ಲ, ಅಟ್ಟಾತಲ್ಲ ಅವ್ನು ಬಿಚ್ಚಿರಿ ಅಂದ್ರೆ ಇದೆಲ್ಲ ತೆಗೆದಾಕ್ರಿ, ಫುಲ್ ಕಟ್ಬಿಡಿದಾರೆ ಗೊತ್ತಾ? ನೋಡ್ಬೇಕಾ ಇದೆಲ್ಲ ನನ್ನ ಹತ್ರ ಹೆಂಗಿರ್ತಾರೆ, ಫುಲ್ ಮುಚ್ಚಿಬಿಡ್ತಾರಲ್ಲ, ಆ ಕಾಲದಲ್ಲಿ ಫುಲ್ಲೇ ಮುಚ್ತಾ ಇದ್ರು. ಇವಾಗ ಹಂಗಲ್ಲ, ನಾವು ಮಾಡ್ತೀವಲ್ಲ ಆ ಥರ ಮುಖ ಬರೀ. ಅವ್ರಿಗೇನು ಇಷ್ಟನೋ ಆ ಸಾರಿ ಹಾಕೋದು, ಅವ್ರಿಗೇನು ಇಷ್ಟನೋ ಆ ಕೋಟ್ ಹಾಕೋದು ಮಾಡ್ತಾರೆ ತಾನೆ. ಇನ್ನೊಂದು ಏನ್ ಗೊತ್ತಾ, ಕೆಲವ್ರಿಗೆ ಏನ್ ಗೊತ್ತಾ, ಹಾಕ್ಬಿಡ್ತಾರೆ ಅವ್ರು ಭಯ, ಅದ್ಮೇಲೆ ಆಸೆ ಇಟ್ಕೊತೀವಿ ಮಗುನೇ ಕಷ್ಟ ಅದನ್ನು ಯಾವ ಮಗುಳ ಕಷ್ಟ ಅಂತ ಅದು ಪ್ರೀತಿನ. ಕೆಲವ್ರಿಗೆ ತುಂಬಾ ಭಯ. ಏನೇನ್ರಿ, ಸತ್ತೋಗ್ಬಿಟ್ರೆ ಭಯ, ಜೀವದಿಂದಾಗ್ಲೂ ಭಯ ಪಡ್ತಾರೆ, ಸತ್ ಮೇಲೂ ಭಯ ಪಡ್ತಾರೆ. ಅಯ್ಯೋ ಅದೇ ಕಟ್ಬಿಡಪ್ಪ, ತುಂಬಾ ಇಷ್ಟ ಅವ್ರಿಗೆ ಅಂತ. ಅದೇ ಗೋಲ್ಡನ್ ಹಾಕ್ಲಿ ಗೊತ್ತಾ ನಿಮ್ಗೆ? ಯಾಕಂದ್ರೆ ರಾತ್ರಿ 1 o'clock ಕೆಲವರು ಅಲ್ಲಿ ಬಂದು ಡಿಗ್ ಮಾಡಿ ಎತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಯಾವ ಭಯ ಇಲ್ಲ, ಸುತ್ತ ಭಯ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರ ಭಯ ಇಲ್ಲ. ನೀವು ಅರ್ಥ ಮಾಡ್ಕೊಂಡು ಚೆನ್ನಾಗಿ. ಒಳಗಡೆ ಒಂದು ಆತ್ಮ ಹೋಗಿರ್ತಾರೆ, ಇನ್ನೊಂದು ಗುರಿ ಎಲ್ಲ ಅವ್ರಿಗೆ ಚಿಂತನೆ, ಒಂಚೂರು ಭಯ ಇಲ್ಲ. ಅದೇ ನಮ್ಗೆ ಆಗಲ್ಲ ಭಯ, ನಮ್ ಗುರಿ ಎಲ್ಲ ಯೇಸಪ್ಪನ ಮೇಲಿಲ್ಲ, ದೇವರಾತ್ಮ ನಮ್ಮ ಇದ್ದಾನೆ, ನಾನು ನಂಬೋದಿಲ್ಲ. ಹಾಲೆಲೂಯಾ. ಯಾರು ಹೇಳ? ದಿಸ್ ಇಸ್ ದ ಗ್ರೋತ್ ಆಫ್ ಅದು. ಯಾಕಂದ್ರೆ ತುಂಬಾ ಹೆಂಗಿದೀವಲ್ಲ, ಭಯ ಪಟ್ಕೊಂಡೇ ಸಾಯ್ಬಾರ್ದು. ಚೆನ್ನಾಗಿ ನಾನು ಏಸಪ್ಪ ನಮ್ಮೊಟ್ಟಿಗಿದ್ದಾನ, ನೋಡಿದ್ದಾನಲ್ಲ ಅಲ್ವಾ? ತಕ್ಕ ಸಮಯದಲ್ಲಿ ನಮ್ಗೆ ಬೇಕಾದೆಲ್ಲವನ್ನ ಒದಗಿಸಲು ಸಾಧ್ಯವಲ್ಲ ದೇವರ ಏಸಪ್ಪ. ಜಸ್ಟ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. ನಾನು ಯಾವಾಗ ಅದೇ ಹೇಳಿದೆ ಎಲ್ಲ ಮಕ್ಕಳಿಗೂ, ಕರ್ತನ ಕರಗಳಲ್ಲಿ ಇದ್ರೆ ಸಾಕು, ಆತ ನೋಡ್ಕೋತಾನೆ ಎಲ್ಲ. ಇಲ್ಲ ನೋಡ್ತೀವಿ 17 ಇಲ್ಲ ಅದೇ ಅದೇ ಯಾಕೆ ಲೆಟ್ ಹಿಮ್ ಲೂಸ್ ಹಿಮ್ ಅಂಡ್ ಲೆಟ್ ಹಿಮ್ ಗೋ. ಬಟ್ ತೆಗ್ದಾಕ್ ಬಿಡ್ರಿ ಅದಂತ ಮಾತ್ರ ಹೇಳ್ತಾ ಲೆಟ್ ಹಿಮ್ ಗೋ. ಇದು ಏನ್ ಸಿಂಬಲೈಸ್ ಮಾಡುತ್ತೆ ಗೊತ್ತಾ? ಯಾವುದೇ ನಾವು ಸೂಚಿಸುತ್ತೆ ಗೊತ್ತಾ? ನಮ್ಗೆ ನಮ್ಮ ಒಂದು ಜೀವಿತಕ್ಕೆ, ನಮ್ಮ ಒಂದು ಜೀವಿತದಲ್ಲಿ ದೇವರು ಕೊಟ್ಟಂತ ಆ ಒಂದು ಬಿಡುಗಡೆಯಲ್ಲಿ ನಾವು ಇರಬೇಕು. ಆ ಒಂದು ಹೊಸ ಜೀವಿತದಲ್ಲಿ ಜೀವಿಸಬೇಕು ಪ್ರಿಯರೇ. ಅಂದ್ರೆ ಬಂಧನಗಳಿಂದ ಹೊರಗಡೆ ಬರಬೇಕು. ನಮ್ಮನ್ನು ಯಾವ್ದೆಲ್ಲ ಬಂಧಿಸಲ್ಪಟ್ಟಿದೆ? ಪಾಪ, ನಾವೀಗ ಹೇಳ್ದಲ್ಲ ಭಯ ಅಲ್ವಾ? ನಾವು ನೋಡ್ತೇವಲ್ಲ ಡೌಟ್, ನಾವು ಸಂದೇಹ ಪಡುವಂಥದ್ದು, ಮತ್ತೆ ಯಾವುದೆಲ್ಲ ನಮ್ಮ ಆತ್ಮಿಕ ಜೀವಿತಕ್ಕೆ ತಡೆಯಾಗಿದೆಯೋ ಅವೆಲ್ಲವನ್ನ ತೆಗೆದಾಕಿದ್ದಾನೆ ನನ್ನ ಏಸಪ್ಪ. ನಾವು ತಿರುಗಿ ಅದನ್ನ ಸುತ್ಕೊಳ್ಬಾರ್ದು. ಅದಕ್ಕೆ ಹೇಳ್ತಾನೆ ತೆಗಿ, ಲೆಟ್ ಹಿಮ್ ಗೋ. ನಮ್ಮನ್ನು ಫ್ರೀ ಮಾಡಿಬಿಟ್ಟಿದ್ದಾನೆ ದೇವರು. ಆದ್ರೆ ಯಾವ್ದಕ್ಕೋಸ್ಕರ ಫ್ರೀ ಮಾಡಿದ್ದಾನೆ? ಟು ಲಿವ್ ಫಾರ್ ಹಿಮ್ ಇನ್ ದಿಸ್ ವರ್ಲ್ಡ್ ಆಸ್ ಎ ರೆಪ್ರೆಸೆಂಟೇಟಿವ್ಸ್. ನಾವು ಆತನ ಪ್ರತಿನಿಧಿಗಳಾಗಿ ಜೀವಿಸಬೇಕೆಂದ್ರೆ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ಹೊಸ ಜೀವಿತವನ್ನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಹೆಂಗಿರ್ಬೇಕಂತೆ? ಹೊಸ ಸೃಷ್ಟಿಗಳಾಗಿರ್ಬೇಕು. ಎಲ್ರು ಹೇಳಿ, ಹೊಸ ಹಳೆಯದೆಲ್ಲ ಹೋಗ್ಬೇಕು. ಯಾಕಂದ್ರೆ ನಾವೀಗ ಕರ್ತನ ಭೋಜನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಡೋಂಟ್ ಡ್ವೆಲ್ ಇನ್ ದ ಓಲ್ಡ್ ಸಿನ್. ನಮ್ಮ ಒಂದು ಹಳೆಯ ಒಂದು ಎಲ್ಲಾ ಪಾಪಗಳನ್ನೇ ಜೀವಿಸಬಾರ್ದು. ಗಿವ್ ಟು ದ ಲಾರ್ಡ್. ಏಸಪ್ಪನ್ ಕೊಡ್ರಿ, ದೇವರಾತ್ಮ ಕೊಡ್ರಿ. ಅದ ಹೊರಗಡೆ ಬರೋದಕ್ಕೆ ಮನಸ್ಸು ಮಾಡ್ರಿ, ದೇವರೇ ಕರ್ಕೊಂಡ್ ಬರ್ತಾನೆ. ಗಾಡ್ ವಾಂಟ್ಸ್ ದಟ್ ವಿಲ್ಲಿಂಗ್ನೆಸ್ ಫ್ರಮ್ ಯು. ನಮ್ಗೆ ಇರ್ಬೇಕದು. ಬೇಡ ಏಸಪ್ಪ, ನಾನ್ ನಿನ್ ಮಗು, ನನ್ಗೆ ಆ
ಪಾಪ ಬೇಡ, ತೆಗೆದಾಕು ಏಸಪ್ಪ, ನನಗೆ ಬಲ ಕೊಡು, ಸ್ಟ್ರೆಂತ್ ನನಗೆ ಆ ಬಲ ಕೊಟ್ಟು ನಿಲ್ಲಿಸಿ ಏಸಪ್ಪ ಅಂತ ಕೇಳಬೇಕು. ನಾವು ಅದರಲ್ಲೇ ಜೀವಿಸ್ಕೊಂಡು ಆತನ ಒಂದು ಮೇಜಿನ ಮುಂದಾಗ ಬಂದು ಅಥವಾ ಆತನ ಕರ್ತನ ಭೋಜನ ನಾವು ಪಾಲ್ಕೊಂಡ್ರೆ ಏನು ಪ್ರಯೋಜನ? ಈ ರೊಟ್ಟಿ ಈ ದ್ರಾಕ್ಷಾರಸ ನಮ್ಮ ಪಾಪವನ್ನ ತೊಳೆಯೋದಿಲ್ಲ. ನಾವು ಪಾಪಗಳು ತೊಳೆಯಲ್ಪಟ್ಟಿದೆ ಅಂತ ನಂಬಿಕೆಯಿಂದಲೇ ಯೇಸು ಕ್ರಿಸ್ತನ ಮರಣವನ್ನ ನೆನೆಸುವವರಾಗಿ, ನಮಗಾಗಿ ಮಾಡಿದ ತ್ಯಾಗವನ್ನು ನೆನೆಸುವವರಾಗಿ ನಾವು ಬಂದು ಇಟ್ಕೊಳ್ಳುವಂಥದ್ದು. ಎಲ್ಲವನ್ನ ತೆಗೆದಾಕಿ ನಾವು ಹೋಗ್ಬೇಕು. ನಮ್ಮಿರುವಂತ ಎಲ್ಲ ಹಳೆ ಸ್ವಭಾವಗಳು, ಪಾಪಗಳು, ಡೌಟ್ಗಳು, ಭಯ ಎಲ್ಲ ತೆಗೆದಾಕ್ರಿ. ನಮ್ಮ ಆತ್ಮಿಕ ಜೀವಿತಕ್ಕೆ ಬೆಳವಣಿಗೆ ಯಾವ್ದೆಲ್ಲ ಪ್ರಾಬ್ಲಮ್ ಆಗಿದೆಯೋ, ಯಾವ್ದೆಲ್ಲ ತಡೆ ಆಗಿದೆಯೋ ಅದೆಲ್ಲ ತೆಗೆದಾಕಬೇಕು. ಪ್ರತಿದಿನ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಒಂದು ಆ ಪ್ರಾರ್ಥನೆ ಮಾಡುವಂತದ್ರಲ್ಲಿ ಒಂದು ಅಂಶ ಏನಿರ್ಬೇಕು, ಏಸಪ್ಪ ಇನ್ನು ಯಾವ ತಡೆ ಆಗಿದೆ ನನಗೆ ನಿನ್ನಲ್ಲಿ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ತೋರ್ಸ್ಕೊಡು ಅಂತ ಕೇಳ್ಬೇಕು. ಕೇಳಿಸ್ಕೊಂಡ್ರ? ಆಸ್ ದಟ್ ಏಸಪ್ಪನ ಮಕ್ಕಳಾಗಿ ನಾವು ಆತನ ಸಂತೋಷ ಪಡುವಂತೆ, ಆತನ ಮೆಚ್ಚುವಂತೆ ನಾವು ಜೀವನ ಮಾಡೋದೇ ದೇವರು ಬೇಕಾಗಿರೋದು. ಈ ಲೋಕದಲ್ಲಿ ನಾವು ಎಷ್ಟು ಮಾಡ್ತೀವಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಸ್ವಾಮಿ ಸ್ವಾಮಿ ಅಂತ ನನ್ನ ನೀನ್ ಕರೀತ್ಯಾ, ನನ್ನ ಹೆಸರು ನೀನು ಎಲ್ಲಾನು ಮಾಡಿದ್ಯಾ, ಆದ್ರೆ ಧರ್ಮವನ್ನು ಮೀರಿದವನೇ, ದೇವರ ಚಿತ್ತಕ್ಕೆ ಒಳಪಡದೆ ಇರೋವನೇ, ನನಗೆ ನೀನು ಯಾರು ಅಂತ ಗೊತ್ತಿಲ್ಲ. ದಿವ್ಯ ಜ್ಯೋತಿಗೆ 52 ವಾರ ಬಂದು ಪ್ರಯೋಜನ ಇಲ್ಲ ಅಲ್ವಾ? ಬರೀ ನಮ್ಮ ಕಾರ್ದು, ನಮ್ಮ ಸ್ಕೂಟರ್ ಪೆಟ್ರೋಲ್ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ದೇವರಿರುವಂತ ನಾವು ಆತನೇ ಜೀವನ ಮಾಡಿ ನಾವಿಲ್ಲಿ ನೋಡ್ತೀವಲ್ಲ, ಲಾಜರನ್ನ ಎಬ್ಬಿಸಿದಂತ ಆ ಒಂದು ಅದ್ಭುತದಲ್ಲಿ ಮೊದಲನೇದಾಗಿ ಏನ್ ನೋಡ್ತೀವಿ? ಆತನ ಒಂದು ಸಮಯದ ಶಕ್ತಿಯನ್ನ, ಮತ್ತೆ ಆತನ ಒಂದು ಕಡಿಕಾರವನ್ನ, ಮತ್ತೆ ನಮಗಿರ್ಬೇಕಾದ ನಂಬಿಕೆಯನ್ನ, ಮತ್ತೆ ನಮ್ಗಿರುವಂತಹ ಒಂದು ಪುನರುತ್ಥಾನದ ನಿರೀಕ್ಷೆಯನ್ನ, ಮತ್ತೆ ದೇವರು ನಮ್ಮಿಂದ ಎಲ್ಲ ಬಂಧೆಯಿಂದ ಹೊರಗಡೆ ಬಾ, ಟೇಕ್ ಔಟ್ ದ ಗ್ರೇಟ್ ಕ್ಲಾತ್ಸ್ ಅಂತಾರೆ. ಅಂದ್ರೆ ಹಾಕಿದಂತ ಅವನ್ನೆಲ್ಲ ಸತ್ತಂತ ಕಾರ್ಯಗಳ ಬಿಟ್ಟಾಕ, ನನ್ನಲ್ಲಿ ಹೊಸದಾಗಿ ಮುಂದೆ ನಡೆಯುತ್ತ ಹೇಳ್ತಾರೆ. ಹಾಲೆಲೂಯ. ಆ ರೀತಿಯಾಗಿ ನಡೆಯೋದಕ್ಕೋಸ್ಕರ ನಮ್ಮ ಒಪ್ಪಿಸಿಕೊಟ್ಟವರಾಗಿ ನಾವು ಒಂದು ಬೇಜಾರ ವಾಕ್ಯ ಬರೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಪರಿಶುದ್ಧನೇ ಅಪ್ಪ ಪಿತನೇ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ ಇವರು ಕರ್ತನೆ, ಲಾಜರನ್ನ ಎಬ್ಬಿಸಿದಂತ ಒಂದು ಅದ್ಭುತದ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದೆ ದೇವಾ. ನಿನ್ನ ಒಂದು ಸಮಯಕ್ಕೆ ಸರಿಯಾಗಿ ಎಲ್ಲವನ್ನ ಮಾಡಿದ್ದೆ, ನಮ್ಮ ನಂಬಿಕೆಯಿಂದ ನಾವು ಇರುವಂತೆ ಕಾರ್ಯ ಮಾಡು. ಓ ಜೀಸಸ್ ಆದಾಗ ನಮ್ಗೆ ಆ ಒಂದು ಭರವಸೆ, ಆ ಒಂದು ಬಲವನ್ನ ಕೊಡು ರಾಜ, ನಿನ್ನ ಒಂದು ಸಮಯಕ್ಕಾಗಿ ಕಾಯುವುದಕ್ಕಾಗಿ ರಾಜ. ಹೌದು ಏಸಪ್ಪ, ನಿನ್ನ ಕನಿಕರವನ್ನ ಕರ್ತನೆ ಹೊಂದಿದಂತ ಮಕ್ಕಳಾಗಿ ನಾವು ಅದನ್ನು ಯಾವಾಗ ಜ್ಞಾಪಕ ಮಾಡ್ಕೊಳ್ಬೇಕು ಏಸಪ್ಪ. ನಮ್ಮಲ್ಲಿ ಕರ್ತನೆ ನಂಬಿಕೆಯನ್ನು ಹುಟ್ಟಿಸುವಾತ ಪೂರೈಸುವಾತ ನೀನೇ ಆಗಿದ್ದಿ ಅಪ್ಪ. ನಮ್ಮ ನಂಬಿಕೆ ಕಡಿಮೆ ಆಗದಂತೆ ನಾವು ನೀನು ನಿರೀಕ್ಷಿಸುವಂತ ನಂಬಿಕೆಯನ್ನು ಒಳ್ಳೆಯವರಾಗುವಂತೆ ಕಾರ್ಯ ಮಾಡಿ ಏಸಪ್ಪ. ಅಪ್ಪ ನಮ್ಗೆ ಒಂದು ರಿಸರೆಕ್ಷನ್ ಇದೆ, ಆ ಪುನರುತ್ಥಾನ ಇದೆ ಎಂಬ ಒಂದು ನಿರೀಕ್ಷೆಯನ್ನು ನಮಗೆ ಕೊಡು ಕರ್ತನೆ. ನಮ್ಮಲ್ಲಿರುವಂತ ಎಲ್ಲ ಹಳೆಯ ಸ್ವಭಾವಗಳು, ಎಲ್ಲ ಪಾಪಗಳನ್ನ, ಭಯವನ್ನ, ಎಲ್ಲಾ ತರ ಸಂದೇಹವನ್ನು ಬಿಟ್ಟು ಕರ್ತನೆ ನಿನ್ನ ನಂಬಿಕೆಯಲ್ಲಿ ಕರ್ತನೆ ಅಪ್ಪ, ನಿನ್ನ ಒಂದು ಆತ್ಮಿಕ ಜೀವಿತದಲ್ಲಿ ಬಲವಾಗಿ ಕರ್ತನೆ ಬೆಳೆಯುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬನ ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈಗ ನಾವು ಕೆಲವತ್ತು ಒಂದೇ ಒಂದು ಕ್ಷಣ ನಾವು ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳುತ್ತೇವೆ. ದೇವ ವಾಕ್ಯ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಹೇಳುವಂತೆ ದೇವರು ತಾನೇ ಹೇಳುತ್ತಾನೆ, ಈ ಒಂದು ಭೋಜನದಲ್ಲಿ ನೀವು ಪಾಲ್ಗೊಳ್ಳುವಾಗ ನಿಮ್ಮನ್ನೇ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಲೆಟ್ಸ್ ಎಕ್ಸಾಮಿನ್ ಅವರ್ ಸೆಲ್ಫ್. ಒಂದು ಕ್ಷಣ ಮೌನವಾಗಿದ್ದು ಡೋಂಟ್ ಜಸ್ಟಿಫೈ ಯುವರ್ ಸೆಲ್ಫ್. ನಿಮ್ಮನ್ನು ನೀವೇ ನೀತಿವಂತರ ಅನ್ಕೊಂಡಿದ್ದೀರಿ. ನೀವು ಮಾಡುವಂತ ತಪ್ಪುಗಳು, ಪಾಪಗಳು ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಗೆ ನಾವೇನ್ ಮಾಡ್ತೀವಿ ನಮ್ಗೆ ಚೆನ್ನಾಗಿ ಗೊತ್ತು ಪ್ರಿಯರೇ. ನೋ ಒನ್ ಕ್ಯಾನ್ ಗಿವ್ ಎಕ್ಸ್ಕ್ಯೂಸಸ್. ಯಾರು ನಮ್ಗೆ ನಾವು ನೆಲೆ ಸಾಧ್ಯ ಇಲ್ಲ ಪ್ರಿಯರೇ. ಗೊತ್ತು, ನಮಗೂ ಗೊತ್ತು. ಅದೆಲ್ಲವನ್ನು ಓಪನ್ ಆಗಿ ದೇವರ ಭಾಗದಲ್ಲಿ ಅಪ್ಪ ನಾನು ಮಾಡ್ಬಿಟ್ಟಿದ್ದೇನೆ, ತಿಳಿಯೋದೋ ಮಾಡ್ಬಿಟ್ಟಿದ್ದೇನಪ್ಪ, ನನ್ನ ಕ್ಷಮಿಸು ಅಂತ ಕೇಳಿದ್ದೀರಿ, ನನ್ನ ಪರಿಶುದ್ಧ ಮಾಡುವಂತ ಕೇಳಿದ್ದೀರಿ. ಏಸಪ್ಪ ನಾನು ಪರಿಶುದ್ಧನಾಗ ನಿನ್ನ ನಾಮದ ನೀತಿವಂತನಾಗಿ ತೆಗೆದುಕೊಳ್ಬೇಕಪ್ಪ. ಓ ಹೆಲ್ಪ್ ಅಸ್ ಹೋಲಿ ಸ್ಪಿರಿಟ್ ಗಾಡ್, ಹೆಲ್ಪ್ ಅಸ್ ಫಾದರ್ ಗಾಡ್. ಅಪ್ಪ ನಾವು ಬಲಹೀನರೇ ಕರ್ತನೆ, ದೇವಾ ನೀನೇ ಕರ್ತನೆ ನಮ್ಮನ್ನ ಬಲಪಡಿಸಿ ಅಪ್ಪ. ನಾವೆಲ್ಲ ಪಾಪಗಳನ್ನ ಕ್ಷಮಿಸಿ ಕರ್ತ, ತಪ್ಪುಗಳನ್ನ ಕ್ಷಮಿಸಿ ರಾಜ. ನಾವು ನಿನ್ನಲ್ಲಿ ಕರ್ತನೆ ಭಯಭಕ್ತಿಯಿಂದ ಅಪ್ಪ ಹೌದು ರಾಜ ಯೋಗ್ಯರಾಗಿ ಬಂದು ತೆಗೆದುಕೊಳ್ಳುವಂತೆ ಕಾರ್ಯ ಮಾಡು ದೇವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್.
ಬೇರೆಯವರಿಗೆ ನಾವು ನೋವು ಮಾಡಿರುವುದಾದರೆ, ಬೇರೆಯವರಿಗೆ ನಾವು ಕೆಟ್ಟ ಮಾತುಗಳನ್ನು ಆಡುವುದಾದರೆ, ಬೇರೆಯವರ ಬಗ್ಗೆ ನಾವು ಗಾಸಿಪ್ ಮಾಡುವುದಾದರೆ, ಬೇರೆಯವರ ಕುರಿತಾಗಿ ಕೆಟ್ಟದಾಗಿ ಮಾತನಾಡುವುದಾದರೆ, ಹೌದು ಪ್ರಿಯರೇ, ಜಸ್ಟ್ ಗಿವ್ ದಟ್ ಟು ದ ಲಾರ್ಡ್ ಆಸ್ ದ ಫರ್ಗಿವ್ನೆಸ್ ಫಾರ್ ದಟ್. ಅದಕ್ಕೆ ನೀವು ಶಾಪನೆ ಕೇಳಿ ಪ್ರಿಯರೇ. ಸ್ತೋತ್ರ ದೇವ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಅಪ್ಪ, ನೀನು ಹೋಗಬೇಡ ಅಂತ ಹೇಳುವಂತ ಸ್ಥಳಕ್ಕೆ ನಾನು ಹೋಗಿರುವುದಾದರೆ, ದೇವಾ ನೀನು ಈ ತರ ಮಾತನಾಡಬಾರ್ದು, ನೀನು ಮಾತನಾಡಿದೆ ಅಂತ ಹೇಳುವುದಾದ್ರೆ, ಯೇಸಪ್ಪ, ಎಸ್ ಐ ಅಕ್ಸೆಪ್ಟ್ ಜೀಸಸ್, ನಾನು ಒಪ್ಪಿಸಿಕೊಡ್ತೇನಪ್ಪ. ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಿಯರೇ ಹೃದಯದಲ್ಲಿ. ಜೀಸಸ್ ಲವ್ಸ್ ದಟ್, ಜೀಸಸ್ ಲವ್ಸ್ ದಟ್. ಯಾಕಂದ್ರೆ ದೇವರು ಆ ಒಂದು ಕಪಟತನವನ್ನು ಇಷ್ಟಪಡೋದಿಲ್ಲ ಪ್ರಿಯರೇ. ಆ ಹಿಪೋಕ್ರಸಿ ದೇವರಿಗೆ ಇಷ್ಟ ಇಲ್ಲ. ಓಪನ್ ಬಿ ಓಪನ್ ವಿತ್ ದ ಲಾರ್ಡ್. ದೇವರಲ್ಲಿ ನೀವು ಓಪನ್ ಆಗಿ ಕೇಳ್ಕೊಳ್ಳಿ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಗಾಡ್, ಐ ಲವ್ ಯು ಫಾದರ್. ಇಟ್ಸ್ ಯು ಫಾದರ್ ಗಾಡ್. ಅಪ್ಪ, ನೀವೇ ನಮ್ಮನ್ನ ಕರ್ತನೆ ಪರಿಶುದ್ಧ ಮಾಡಲು ಸಾಧ್ಯ, ನೀವೇ ನಮ್ಮ ನೀತಿವಂತರಾಗಿ ಮಾಡಲು ಸಾಧ್ಯ. ಅಪ್ಪ, ನೀವೇ ಕರ್ತನೆ ನಿನ್ನ ಮೆಚ್ಚುಗೆ ಅಂತೆ ಅಪ್ಪ ನಿನ್ನ ಮಕ್ಕಳು ನಡೆಯಬೇಕೆಂದು ಕರ್ತನೆ ಆಸೆ ಪಡುವ ದೇವನಾಗಿದ್ದಿಲ್ಲ. ನಮ್ಮನ್ನು ಆ ರೀತಿಯಾಗಿ ಮಾರ್ಪಡಿಸಿ, ಓ ನಿನ್ನ ಕರೆಗಳು ನಾವು ಕರ್ತನೆ ಒಂದು ಮಣ್ಣುಗಳಾಗಿದ್ದೇವಲ್ಲ ಯೇಸಪ್ಪ. ಎಸ್ ಯು ಆರ್ ಅ ಪಾರ್ಟ್ ಆಫ್ ಫಾದರ್ ಗಾಡ್. ಅಪ್ಪ, ನೀವು ನಮ್ಮನ್ನ ಕರ್ತನೆ ಸರಿ ಮಾಡಿ ರೂಪಿಸಿ ಕರ್ತನೆ ಅಪ್ಪ ರಾಜ ಈ ಲೋಕದಲ್ಲಿ ನಡೆಸಬೇಕೆಂದು ಒಪ್ಪಿಸಿಕೊಡುತ್ತೇವಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಓ ಐ ಲವ್ ಯು ಜೀಸಸ್. ಸ್ತೋತ್ರಪ್ಪ, ಸ್ತೋತ್ರ ರಾಜ. ನೀನು ನಮ್ಮನ್ನು ಕ್ಷಮಿಸಿದಕ್ಕಾಗಿ ಸ್ತೋತ್ರ, ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ. ಥ್ಯಾಂಕ್ ಯು ಫಾದರ್. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಪರಿಶುದ್ಧನೇ, ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ದೇವಾ. ನಾವು ಸಭೆಯಾಗಿ ಕರ್ತನೆ, ಸಹೋದರ ಸಹೋದರಿಯಾಗಿ ಕರ್ತನೆ ಯೇಸಪ್ಪ ನಿನ್ನ ಮುಂಭಾಗದಲ್ಲಿ ರಾಜ, ನಿನ್ನ ಮೇಜಿನಲ್ಲಿ ನಿನ್ನ ಭೋಜನದಲ್ಲಿ ತೆಗೆದುಕೊಳ್ಳೋದಕ್ಕಾಗಿ ಬಂದಿದ್ದೇವೆ. ಪ್ರತಿಯೊಬ್ಬರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಾವು ಪಾಪಗಳು ಕ್ಷಮಿಸಿದಕ್ಕಾಗಿ ಸ್ತೋತ್ರಪ್ಪ. ದೇವಾ, ನಾವು ತಿರುಗಿ ಅದೇ ಪಾಪದಲ್ಲಿ ಬೀಳದಂತೆ ಹಲ್ಲೆಲೂಯಾ ಮುಂದಿನ ದಿನಗಳಲ್ಲಿ ಆ ಪಾಪವನ್ನು ಬಿಟ್ಟು ಯೇಸಪ್ಪ ನಿನ್ನ ಒಂದು ಮೆಚ್ಚುಗೆ ಮಕ್ಕಳಾಗಿ ಪರಿಶುದ್ಧ ಜೀವನ ನಡೆಸುವಂತೆ ಕಾರ್ಯ ಮಾಡು ಅಪ್ಪ. ಈ ಒಂದು ರೊಟ್ಟಿಯನ್ನ ರಾಕ್ಷಸನಿಗೆ ಒಪ್ಪಿಸಿಕೊಳ್ತೇನೆ. ನನ್ನ ದೇಹವನ್ನ ರಕ್ತವನ್ನು ಸೂಚಿಸುವಂತ ಈ ಒಂದು ಎಲಿಮೆಂಟ್ಸ್ ಗಳನ್ನ ಆಶೀರ್ವದಿಸಿ ಅಪ್ಪ ಇನ್ನು ಪ್ರಸನ್ನತೆ ತುಂಬಿಸಿ ನನ್ನ ಮಕ್ಕಳು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ. ಮೊದಲೇ ಬೆಳೆಗಳೆಯರು ನಂತರ ಎಡಗಳೆಯರು ಈ ಸಲ ನಿಂತ್ಕೊಂಡವರು ಬರ್ಬೇಕು
ಪ್ರೀತಿಯನ್ನು ಎಲ್ಲ ಪ್ರಿಯರೇ ನಮ್ಮನ್ನ ದೇವರು ರಕ್ಷಿಸಿ ಆತನ ಒಂದು ದೇವರ ಅರ್ಥವನ್ನು ಕೊಟ್ಟಿದ್ದು, ಆತನ ಕೃಪೆಯ ಮೇರೆಗೆ ಆತನ ಮಾಡಿದ್ದಾರೆ. ಆ ಒಂದು ಪ್ರೀತಿಯನ್ನು ಎಣಿಸುವವರಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡವರಾಗಿ ನಾವು ಈ ಒಂದು ಸರ್ವಿಸ್ ಮುಗಿಸ್ಕೋಣ. ದೇವರು ತಾಯಿ ಒಟ್ಟಿಗಿದ್ದು ಕಾಲದ ಮುಂದಿನ ವಾರಗಳ ಅರ್ಥಬೇಕಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ ಈ ಒಂದು ವೇಳೆಗಾಗಿ ಕರ್ತನೆ ನಿನಗೆ ಸ್ತೋತ್ರ ಸ್ತೋತ್ರ ಕರ್ತ. ಅಪ್ಪ ಇದು ಹೆಚ್ಚೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡಿ ಕರ್ತನೆ. ನಿನ್ನ ಪ್ರೀತಿ ಕೃಪೆ ಅಪ್ಪ ರಾಜ ಕರುಣೆಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ ಮುಂದಿನ ವಾರ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಿನ್ನ ಸಹಾಯ ನಮಗೆ ಬೇಕು ಪರಿಶುದ್ಧ ಆತ್ಮನೇ. ನಿನ್ನ ಅಭಿಷೇಕ ನಮಗೆ ಬೇಕು ರಾಜ. ನಾವು ಎಲ್ಲೇ ಇದ್ರು ಅಪ್ಪ ನಾವು ಏನೇ ಮಾಡಿದ್ರು ಏನೇ ಮಾತಾಡಿದ್ರು ನಾವು ಮಾತ್ರ ಮೈನೆ ಆಗುವಂತೆ ನಾವು ಮಾಡುವಂತೆ ಕಾರ್ಯ ಮಾಡು ಕರ್ತನೆ. ಅಪ್ಪ ನಿನ್ನ ಆತ್ಮದಿಂದ ನಿನ್ನ ಪರಿಶುದ್ಧವಾದ ಹೌದು ರಾಜ ಅಭಿಷೇಕ ನಮ್ಮನ್ನು ತುಂಬಿಸಿ ನಾವು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತದೆ. ನನ್ನ ಮನವೇ ಆತನು ಮಾಡುವ ಕಾರ್ಯವನ್ನು ನಮ್ಮ ಕರ್ತನಾದ ಯೇಸುವಿನ ಕೃಪೆಯು ತಾಯಿದೇವರ ಪ್ರೀತಿಯು ಪರಿಶುದ್ಧಾತ್ಮ ಅನ್ಯೋನ್ಯತೆಯು ಸಹವಾಸವು ಸಹಾಯವು ಸದಾ ಕಾಲ ಇರಲಿ. ಹಲ್ಲೆಲೂಯಾ.